ಆತ್ಮೀಯ ಕೃಷಿಕ ಬಾಂಧವರಿಗೆ ಒಂದು ಶುಭ ಸುದ್ದಿ. ಅತ್ತಿಗಾರಿಬೆಟ್ಟು ಗ್ರಾಮ ಪಂಚಾಯತ್ನಲ್ಲಿ ಕೃಷಿ ವಿಜ್ಞಾನ ಮತ್ತು ಕೃಷಿ ಇಲಾಖೆಯ ಸಂಬಂಧಪಟ್ಟಂಥ ಅಧಿಕಾರಿಗಳು ಬಂದು ಕೃಷಿಯನ್ನು ಯಾವ ರೀತಿ ಮಾಡಬೇಕು, ಮಣ್ಣಿನ ಆರೋಗ್ಯವನ್ನು ಯಾವ ರೀತಿ ಕಾಪಾಡಿಕೊಳ್ಬೇಕು, ಬೀಜವನ್ನು ಯಾವ ರೀತಿ ಬಿತ್ತನೆ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಈಗ ಅದರ ಅಭಿಪ್ರಾಯವನ್ನು ಕೃಷಿ ಇಲಾಖೆ ಮತ್ತು ಕೃಷಿ ವಿಜ್ಞಾನ ಸಂಸ್ಥೆಯವರು ಈಗ ತಮಗೆ ನೀಡಲಿಕ್ಕಿದ್ದಾರೆ. ಹಾಗೆ ನಮ್ಮ ಅತ್ತಿಗಾರಿಬೆಟ್ಟು ಗ್ರಾಮ ಪಂಚಾಯತಿನ ಅಧ್ಯಕ್ಷರು ಹಾಗೂ ಸದಸ್ಯರುಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಈ ಕಾರ್ಯಕ್ರಮದ ಈ ಒಂದು ವೀಕ್ಷಣೆಯನ್ನು ತಾವು ನೋಡಿಕೊಂಡು ತಮ್ಮ ಕೃಷಿಗೆ ಸಂಬಂಧಪಟ್ಟಂಥ ವಿಷಯಗಳನ್ನು ಇಲ್ಲಿ ತಿಳಿಯಬಹುದು. ಕೃಷಿ ವಿಜ್ಞಾನ ಕೇಂದ್ರದ ಸಂಯುಕ್ತ ಆಶ್ರಯದಲ್ಲಿ ನಮ್ಮ ಕೃಷಿ ಇಲಾಖೆಯ ಪರವಾಗಿ ಬೀಜೋಪಚಾರ ಆಂದೋಲನ, ಸುರಕ್ಷಿತ ಕೀಟನಾಶಕ ಬಳಕೆ, ಮಣ್ಣು ಪರೀಕ್ಷೆಯ ಪ್ರಯೋಜನಗಳು ಹಾಗೂ ಮಣ್ಣು ಕಾರ್ಡು ವಿತರಣೆ, ಮಣ್ಣು ಚೀಟಿ ವಿತರಣೆ ಇಷ್ಟು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇಷ್ಟರಲ್ಲಿ KVK ವಿಜ್ಞಾನಿಗಳು ಬಂದು ಜಾಯ್ನ್ ಆಗ್ತಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಶಶಿಕಲಾ ಮೇಡಮ್ ಅವರು ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ರೀತಿಯಾಗಿ ಗೌರವಾನ್ವಿತ ಪಂಚಾಯತ್ನ ಉಪಾಧ್ಯಕ್ಷರಾದಂಥ ಮನೋಹರ್ ಕೋಟೆಯವರು ಸಹ ಇದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಪಂಚಾಯತ್ನ ಸದಸ್ಯರಾದಂಥ ಗೀತಾ ಮೇಡಮ್ ಅವರು ಸಹ ಇದ್ದಾರೆ. ಅವ್ರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಇನ್ನೋರ್ವ ಸದಸ್ಯರಾಗಿರ್ತಕ್ಕಂಥ ಪದ್ಮಿನಿ ಶೆಟ್ಟಿ ಮೇಡಮ್ ಕೂಡ ನಮ್ಮ ಜೊತೆಗಿದ್ದಾರೆ. ಅವ್ರಿಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೀವಿ. ಅದೇ ರೀತಿಯಾಗಿ ಮಂಗಳೂರು ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರಾದಂಥ ಶ್ರೀಮತಿ ವೀಣಾ ಮೇಡಮ್ ಸಹ ನಮ್ಮ ಜೊತೆಗಿದ್ದಾರೆ. ಅವ್ರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಕೃಷಿ ವಿಜ್ಞಾನ ಕೇಂದ್ರದ ಮಲ್ಲಿಕಾರ್ಜುನ್ ಸರ್ ಅವರು ಅದೇ ರೀತಿಯಾಗಿ ಹರೀಶ್ ನಾಯಕ್ ಸರ್ ಸಹ ವಿಜ್ಞಾನಿಗಳು, ಹಿರಿಯ ವಿಜ್ಞಾನಿಗಳು, ಹಾಗೆ ರಮೇಶ್ ಸರ್ ಕೂಡ ಬರಲಿಕ್ಕಿದ್ದಾರೆ. ಬಂದ ತಕ್ಷಣ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತೀವಿ. ಈಗ NME ಮಕ್ಕಳಿಗೆ ನಮ್ಮದು ಈ ಅತ್ತಿಗಾರಿಬೆಟ್ಟು ಪಂಚಾಯತ್ ಸೆಲೆಕ್ಟ್ ಆಗಿದೆ. ನ್ಯಾಚುರಲ್ ಫಾರ್ಮಿಂಗ್ ಅನ್ನೋ ಒಂದು ಹೊಸ ಯೋಜನೆ ಇದೆ. ಅದರ ಬಗ್ಗೆ ನಮ್ಮ AD ಮೇಡಮ್ ಅವರು ಮಾಹಿತಿ ಕೊಡಲಿಕ್ಕೆ ಕೇಳ್ತಾರೆ. ಮಳೆ ಜೋರಿದೆ ಅನ್ಸುತ್ತಲ್ಲ. ಈಗ ಕೃಷಿ ಕಾರ್ಯ ಸ್ಟಾರ್ಟ್ ಆಗಿದೆಯಾ? ಬಿತ್ತನೆ ಮಾಡಿದ್ದೀರಾ? ಸ್ಟಾರ್ಟ್ ಮಾಡಿದ್ದೀರಾ? ಇಲ್ಲ ನೀವು ಭತ್ತ ಮಾಡೋರು ಯಾರಿಲ್ವಾ? ಇದ್ದೀರಾ? ಆಗ್ತಾ ಇಲ್ಲ. ಗೊಬ್ಬರ ಹಾಕ್ಲಿಕ್ಕೆ ಆಗೋದಿಲ್ಲ. ನರ್ಸರಿ ಸ್ಟಾರ್ಟ್ ಮಾಡಿದ್ದೀರಾ? ಸ್ಟಾರ್ಟ್ ಇಲ್ವಾ? ಯಾಕಂದ್ರೆ ಇದು ಪೇಪರಲ್ಲಿ ನೋಡಿದೆ ನಾನು, ಈ ಕೃಷಿ ಕಾರ್ಯ ಚಟುವಟಿಕೆಗಳು ಶುರುವಾಗಿದೆ ಅಂತ. ಅದಕ್ಕೆ ರೈತರ ಹತ್ರನೇ ಕೇಳೋಣ ಅಂತ ಮಾಡಿದ್ದು ನಾನು. ಸ್ವಲ್ಪ ಕಡಿಮೆ ಆದ್ಮೇಲೆ ಸ್ಟಾರ್ಟ್ ಮಾಡೋದು ಒಳ್ಳೇದು. ಹೌದು, ಈಗ ಆಗೋದಿಲ್ಲ. ನೀವು ಉಳುಮೆ ಮಾಡಿದ್ದೀರಾ? ಉಳುಮೆ ಆಗಿದೆಯಾ? ಮಾಡಿಲ್ಲ. ಬಟ್ ನಿಮ್ಗೆ ನೆನಪಿಗೆಲ್ಲ ಗೊತ್ತಿಲ್ಲ. ಅವನ್ನೇ ಕೇಳ್ಬೋದು ನಾನು. ಯಾಕೆ ಗೊತ್ತಾ, ಮೊದಲು ನಾನು ಕೆಲಸಕ್ಕೆ ಸೇರುವಾಗ ಹೇಗಿತ್ತು ಅಂತ ಹೇಳಿದ್ರೆ ಮೇ 22ಕ್ಕೆ ಮುಂಗಾರು ಶುರುವಾಗ್ತದೆ ಅಂತ ನಮ್ಮ ಜಿಲ್ಲೆಯಲ್ಲಿ. ಹಾಗೇನು ಮಾಡ್ತಿದ್ರು, ಮೇ 22, 23ಕ್ಕೆಲ್ಲ ನಿಮ್ಮ ಕೃಷಿ ಚಟುವಟಿಕೆಗಳು ಶುರು ಮಾಡಿಕೊಡ್ತಿದ್ರು. ಆದರೆ ಇಷ್ಟು ಜಾಸ್ತಿ ಮಳೆ ಬರ್ತಿರಲಿಲ್ಲ. ಮುಂಗಾರು ಶುರುವಾಗ್ತಿತ್ತು, ಈ ರೀತಿ ಬರುವಾಗ ಮಳೆ ಬರ್ತಿರಲಿಲ್ಲ. ಬಟ್ ಈ ಸಲ ಏನಾಗಿದೆ, ನಿಮಗೆ ಕಂಟಿನ್ಯೂಸ್ ಆಗಿ ಮಳೆ ಬರೋದ್ರಿಂದ 300-400 mm ಮಳೆ ಎಲ್ಲ ಬರ್ತಿರಲಿಲ್ಲ. ಅಷ್ಟು ಬರ್ತಿರೋದ್ರಿಂದ ನಿಮಗೆ ಸ್ವಲ್ಪ ಕಷ್ಟ ಆಗಿದೆ ಮಾಡಲಿಕ್ಕೆ. ಸ್ವಲ್ಪ ನೀರಿನ ಮಟ್ಟ ಕಮ್ಮಿ ಆದರೆ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನಾವು ಸಹ್ಯಾದ್ರಿ ಪಂಚಮುಖಿಯಿಂದ ಒಂದು ಹೊಸ ತಳಿ ಕೂಡ ತರಿಸ್ತಾ ಇದ್ದೀವಿ ಈ ಸಲ ಬಿತ್ತನೆ ಬೀಜ. ಹೌದು, ಯಾವುದು ಸಹ್ಯಾದ್ರಿ ಪಂಚಮುಖಿ, ಅದು 125 ದಿವಸ ಕೆಂಪಕ್ಕಿ ತರನೇ ಬರ್ತದೆ. MO4 ತರನೇ ಬರ್ತದೆ, ಕೆಂಪಕ್ಕಿ ತರನೇ ಬರ್ತದೆ. ಅದು ಕೂಡ ನಿಮಗೆ 125 ದಿವಸ ಇದೆ. ಮತ್ತೆ ನೀವು ಮಾಡೋದ್ರಲ್ಲಿ ಹೋಗ್ತದೆ, ಒಂದು 5 ದಿವಸ ಹೆಚ್ಚು ಕಮ್ಮಿ ಆಗ್ಬೋದು. ದಪ್ಪಾಕಿ ಕೆಂಪಕ್ಕಿ ಅದು ಕೂಡ ಸ್ವಲ್ಪ ನಿಮಗೆ ನೆರೆಗೆ ತಡ್ಕೊಳ್ಳುವ ಶಕ್ತಿ ಇದೆ ಅಂತ.
ಹಾಗಾಗಿ ಯಾಕಂದ್ರೆ ನೀವು MO4 ಹಾಕಿ ನಿಮಗೆ ಅದು ಮಳೆ ಬಂದರೂ ಕೂಡ 1 ವಾರ ಮುಳುಗಿದ್ರು ಕೂಡ ನಿಮಗೆ ಚೆನ್ನಾಗಿ ಬರ್ತದೆ MO4, ಏನೂ ಆಗಲ್ಲ. ಯಾಕಂದ್ರೆ ಅದಕ್ಕೆ ಮಳೆ ತಡ್ಕೊಳ್ಳೋಷ್ಟು ಅದು ನೀರು ತಡ್ಕೊಳ್ಳೋಷ್ಟು ಶಕ್ತಿ ಇದೆ. ಯಾವುದು ಇದು ಸೇಮ್ MO4 ಹೈಟೇ ಬರ್ತದೆ, ಸೇಮ್ ಅದರದ್ದೇ ಕ್ರಾಸ್ ಇದು MO3 ಮತ್ತು MO4 ಕ್ರಾಸ್ ಮಾಡಿರುತ್ತೆ ಪಂಚಮುಖಿ. ಸೊ ನಿಮಗೆ ಅದರಲ್ಲೂ ಏನು ಪ್ರಾಬ್ಲಮ್ ಆಗಲಿಕ್ಕಿಲ್ಲ, ನಿಮಗೆ ಸೇಮ್ ಬರ್ತದೆ. ಲಾಸ್ಟ್ ಇಯರ್ ಮಾಡಿದ್ದಾರೆ ಆಲ್ರೆಡಿ ಕೆಲವರು. ಅಲ್ಲ ನೀರುಗಳ ಇದರದಲ್ಲ ಇತ್ತೆಲ್ಲ ಗುರಿಯುಜ್ಜಿ ನೀರಿಗೆ ಒಂದು ಬರ್ತದಲ್ಲ, ಗಿಡ ಬರ್ತದಲ್ಲ, ನೀರಿಗೆ ಮುಟ್ಕೊಂಡ 1 ವಾರ ಇಟ್ಟು ಕೊಡಲು ಬರ್ತದೆ, ನಡೀತದೆ. ಆಯ್ತಾ? MO4 ಅಷ್ಟೇ ಎತ್ತರ ಆಗ್ತದೆ, ಸೇಮ್ ಎತ್ತರ ಆಗ್ತದೆ. ಅದರದ್ದೇ ತಳಿಯೋದು, ಅದರದ್ದೇ ಕ್ರಾಸ್ ಮಾಡಿ ತೆಗ್ದಿರೋದು ಅದು ಕೂಡ ಬರ್ತದೆ. ಬೆಳೀತದೆ ಕೂಡ ಅವ್ರಿಗೆ ಆ ರೇಟ್ ಕೊಡ್ತಾರೆ. ಅಜ್ಜಿ ನಾವು ತರಿಸ್ಲಿಕ್ಕೆ ಆಗೋದಿಲ್ಲ, ಬರೋದೇ ಇಲ್ಲ. ಸಬ್ಸಿಡಿ ಚಾನಲಲ್ಲಿ ಇಲ್ಲ, ಅದು ನಾವು ತರಿಸಿಕೊಳ್ಳಿಕ್ಕೆ ಬರೋದಿಲ್ಲ. ನಿಮಗೆ ಬೇಕಿದ್ರೆ ರೈತರನ್ನು ತಗೋಬಹುದು, ಅಥವಾ ನೀವು ಬೆಳೆಸಿರೋದು ಬೀಜವನ್ನು ಇಟ್ಕೊಂಡು ಬರೋ ವರ್ಷ ಮಾಡ್ಬೋದು. ಅದೇ ಏನಾಗ್ತದೆ, ಹೈಲಿಂಗ್ ವೆರೈಟಿ ಎಲ್ಲ ಮಾಡ್ತೀವಲ್ವಾ, ಹೈಲಿಂಗ್ ವೆರೈಟಿ ಎಲ್ಲ 3 ವರ್ಷ ಮೇಲ್ಪಟ್ಟರೆ ನಿಮಗೆ ಇಲ್ಲಿ ಕಮ್ಮಿ ಆಗ್ತಾ ಹೋಗ್ತದೆ, ಇಳುವರಿ ಕಮ್ಮಿ ಆಗ್ತದೆ, ಮತ್ತೆ ಅದಕ್ಕೆ ಎಂಥ ರೋಗ ನಿರೋಧಕ ಶಕ್ತಿ ಕೂಡ ಕಡಿಮೆ ಆಗ್ತದೆ. ಅಂಥ ತಳಿಗಳನ್ನು 3 ವರ್ಷಕ್ಕೊಮ್ಮೆ ನೀವು ಚೇಂಜ್ ಮಾಡಲೇಬೇಕು. ಅದೇ ತಳಿಗಳು ಬೆಳೆಸಲಿಕ್ಕೆ ಆಗುದಿಲ್ಲ, ಜಾಸ್ತಿ ಇದೆ. ಕ್ವಾಲಿಟಿ ಚೆನ್ನಾಗಿದೆ, ಅದೊಂದು ಹೌದು, ಕುಕಿಂಗ್ ಕ್ವಾಲಿಟಿ ಚೆನ್ನಾಗಿದೆ. ಕರೆಕ್ಟ್. ಜ್ಯೋತಿ ಕೂಡ ತರಿಸ್ತಿದ್ದೀರ, ಜ್ಯೋತಿ ಬರ್ತದೆ ನಿಮಗೆ, ಜ್ಯೋತಿ ತರಿಸ್ತಿದ್ದೀರಿ. ಅದೇ ನಿಮ್ಗೆ ಈಗ ಆಗೋದಿಲ್ಲ, ಮುಂಗಾರಿಗೆ ನಿಮ್ಗೆ ಚೆನ್ನಾಗಿ ಆಗ್ತದೆ, ಹಿಂಗಾರಿಗೆ ನಿಮ್ಗೆ ಚೆನ್ನಾಗಿ ಬರ್ತದೆ ಜ್ಯೋತಿ ತಳಿ. ಅದು ಸರಿ. ಅದೇ ಅದು ಸ್ವಲ್ಪ ನಿಮಗೆ ದಿನ ಕೂಡ ಕಡಿಮೆ, ಹಾಗೆ ಕಮ್ಮಿ ದಿವಸ, ಆದರೆ ಚೆನ್ನಾಗಿ ಬರ್ತದೆ. ಹಿಂಗಾರಿಗೆ ಹಾಕಿ ಮುಂಗಾರಿಗೆ ಬರೋದಿಲ್ಲ. ಮುಂಗಾರಿಗೂ ನಾವು ತರಿಸ್ತಾ ಇದ್ದೀವಿ, ಯಾಕೆ ಗೊತ್ತಾ, ಬೆಟ್ಟು ಪ್ರದೇಶದಲ್ಲಿ ಇದ್ದವ್ರು ಹಾಕ್ಬೋದು ಜ್ಯೋತಿ. ಬೆಟ್ಟು ಪ್ರದೇಶದಲ್ಲಿ, ತಗ್ಗು ಪ್ರದೇಶದಲ್ಲಿ ನೀರಿದೆಲ್ಲ, ಅಲ್ಲಿ ನಿಮಗೆ ಜ್ಯೋತಿ ಹಾಕಿದ್ರೆ ಬರುವುದು ಆಗೋದಿಲ್ಲ. ಹೌದು, ಬೆಟ್ಟು ಪ್ರದೇಶದಲ್ಲಿ ಮಾತ್ರ ಮಾಡಿದ್ದು ನಿಮಗೆ ಆಗ್ತದೆ. ಅದು ಕೂಡ ಬೀಜ ತರಿಸಿದ್ದೀವಿ ನಾವು. ಜ್ಯೋತಿ ಕೂಡ ಬಂದಿದೆ, ಜಯ ಕೂಡ ಇದೆ, ಬಿಳಿ ಜಯ, ಕೆಂಪು ಜಯ, ಬಿಳಿ ಜಯ ಇದೆ, ಅದನ್ನು ನೀವು ಉಪಯೋಗಿಸ್ಬೋದು. ಅದು ಬಿಟ್ಟು ನಮಗೆ NFSM ಸ್ಕೀಮ್ ಇದೆ, ನ್ಯಾಷನಲ್ ಮಿಷನ್ ಆಫ್ ಫುಡ್ ಆ್ಯಂಡ್ ಸೆಕ್ಯೂರಿಟಿ ಮಿಷನ್ ಅಂತ. ಅದರಲ್ಲಿ ನಮಗೆ 50 ಹೆಕ್ಟೇರು ಡೆಮಾನ್ಸ್ಟ್ರೇಷನ್ ಮಾಡಿದ್ವಿ, ಪ್ರಾತ್ಯಕ್ಷಿಕೆ ಮಾಡಿದ್ವಿ. ಪ್ರಾತ್ಯಕ್ಷಿಕೆ ಮಾಡಲಿಕ್ಕೆ ಇಚ್ಛಿಸುವ ರೈತರು ನಿಮ್ಮ ಹೆಸರನ್ನು ರೈತ ಕೇಂದ್ರದಲ್ಲಿ ಕೊಡಿ. ಅಂಥ ರೈತರಿಗೆ ಏನಾಗ್ತದೆ, ನಮಗೆ 1 ಹೆಕ್ಟೇರ್ ಅಷ್ಟು ಬಿತ್ತನೆ ಬೀಜ ನಿಮಗೆ ನಾವು ಫ್ರೀ ಕೊಡ್ತೀವಿ, ಬಿತ್ತನೆ ಬೀಜ. ಅದ್ರ ಜೊತೆಗೆ ಇನ್ಪುಟ್, ಎರೆಹುಳ ಗೊಬ್ಬರ, ಮತ್ತು ಏನಾದರೂ ಪೆಸ್ಟಿಸೈಡ್ಸ್, ಅದು ಕಿಟ್ಸ್ ಇದೆ, ಕಿಟ್ ಪ್ರಕಾರ ತರಿಸ್ಬಿಟ್ಟು ನಾವು ನಿಮಗೆ ಕೊಡ್ತೀವಿ. ಅದನ್ನು ಅದು ಫ್ರೀಯಾಗಿ ಮಾಡುವಂಥದ್ದು, ನಿಮಗೆಲ್ಲ ಫ್ರೀ ಕೊಡ್ತೀವಿ ನಾವು. ಅದ್ರ ಜೊತೆಗೆ ನೀವು ಕಸ್ಟಮೈಸ್ ಸೆಂಟ್ರಿಂದ ಅಥವಾ ಎಂಥ ನಿಮ್ಮದು ಇದು ಕಸ್ಟಮೈಸ್ ಸೆಂಟರ್ ಗೊತ್ತಿದೆಯಲ್ಲ, ರೈತರ ಇದ್ರ ಮೆಷಿನ್ ನಿಮಗೆ ಬಾಡಿಗೆ ಕೊಡ್ತಾರಲ್ಲ, ಅವರಿಂದ ಮೆಷಿನ್ ಪಡ್ಕೊಂಡ್ರೆ ಅದಕ್ಕೆ ಕೂಡ ನಾವು 1,500 ಅಷ್ಟು ನಿಮಗೆ DBT ಮಾಡ್ತೀವಿ, ದುಡ್ಡು DBT ಅಂತ. ಒಟ್ಟು ನಿಮಗೆ 9,000 ಅಷ್ಟು ಏನೆಲ್ಲ ಇದೆ ಅದು ನಿಮಗೆ ರೈತರಿಗೆ ಫ್ರೀಯಾಗಿ ಸಿಗುವಂಥದ್ದು. ಸೊ ಹೀಗೆ ಮುಲ್ಕಿಗೆ ಒಂದು 2 ಹೆಕ್ಟೇರ 3 ಹೆಕ್ಟೇರ ಏನೋ ನಾವು ಗುರಿ ಕೊಟ್ಟಿದ್ದೀವಿ. ರೈತರ ಇಚ್ಛೆ ಇದ್ದಲ್ಲಿ ನೀವು ಕೂಡಿ, ನಿಮಗೆ ಸೀಡಿಂದ ಹಿಡಿದು ಎಲ್ಲನೂ ನಾವು ಕೊಡಿ. ಅದರ ಹೊಸ ತಳಿ ಹೊಸದು ನೀವು ಹಾಕಬೇಕು. ನೀವು ಅದ್ರ ಜೊತೆಗೆ ಬೇರೊಂದು ನಿಮ್ಮ ತಳಿ ಕೂಡ ಹಾಕ್ಬೋದು. ನೀವು ಅದನ್ನು ನಾವು ಕಂಪೇರ್ ಮಾಡಿ ಹೇಳ್ತೇವೆ, ಹೇಗಿದೆ ಈ ತಳಿ ಹೇಗೆ ಬರ್ತದೆ, ಆ ತಳಿ ಹೇಗೆ, ಇದೆಷ್ಟು ಫ್ರೀಯಾಗಿ ಕೊಡುವಂಥದ್ದು. ಇಚ್ಛೆ ಇದ್ದರೆ ನೀವು ಇದು ಕೂಡ ನಮ್ಮ ರೈತ ಸಂಘಟನೆಗೆ ಒಂದು ಅಪ್ಲಿಕೇಶನ್ ಕೊಡಿ, ನಿಮಗೆ ಅದು ಕೂಡ ನಾವು ಕೊಡಲಿಕ್ಕೆ ಸೌಲಭ್ಯ ಮಾಡ್ಕೊಡ್ತೀವಿ. ಕೃಷಿ ಹೊಂಡ ಈ ಸಲ ಕೂಡ ಇದೆ, ಕೃಷಿ ಹೊಂಡ ಇಚ್ಛೆ ಮಾಡ್ತಾರೆ. ಈ ಸಲ ನಮಗೆ ಮುಲ್ಕಿ ತಾಲೂಕಲ್ಲಿ ತುಂಬ ಬರಲಿಲ್ಲ ಅಪ್ಲಿಕೇಶನ್ ಕೃಷಿ ಹೊಂಡಕ್ಕೆ. ಕೃಷಿ ಅಲ್ಲ 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 ಉದ್ಯೋಗ ಖಾತ್ರಿ ಅಲ್ಲ ಇದು. ನಾನೇನು ಹೇಳ್ತೀನಿ ಅಂದರೆ, ನಮ್ಮ ಇಲಾಖೆ ಕೃಷಿ ಭಾಗ್ಯ ಯೋಜನೆ ಕೃಷಿ ಹೊಂಡ ಮಾಡಲಿಕ್ಕೆ 10 × 10 × 3 ಮೀಟರ್ ಆಳದಿಂದ ಹಿಡಿದು 21 × 21 × 3 ಮೀಟರ್ ಆಳವರೆಗೆ ನಿಮಗೆ ಕೃಷಿ ಹೊಂಡ ಮಾಡಲಿಕ್ಕೆ ಅವಕಾಶ ಇದೆ. ಈ ಕೃಷಿ ಹೊಂಡ ಮಾಡಿದರೆ ನಿಮಗೆ ಟಾರ್ಪಲ್ ಹಾಕಬೇಕು, ಟಾರ್ಪಲ್ ಜೊತೆಗೆ ತಂತಿ ಬೇಲಿ, ಅದ್ರ ಜೊತೆಗೆ ಪಂಪ್ ಸೆಟ್ ಮತ್ತು ಸ್ಪ್ರಿಂಕ್ಲರ್, ಇದು 5 ಘಟಕಗಳು ಕಂಪಲ್ಸರಿ ಆಗಿರ್ತದೆ. ಬೇರೆ ಬೇರೆ ಸ್ಕೀಮಲ್ಲಿ ತಗೋಬಹುದು, ಆದರೆ ತಂತಿ ಬೇಲಿ ಮತ್ತು ಕೃಷಿ ಹೊಂಡ ಕಂಪಲ್ಸರಿಯಾಗಿ ಮಾಡಬೇಕಾಗ್ತದೆ. ಈಗ ನೀವು ಕೃಷಿ ಹೊಂಡ ಮಾಡ್ತೀರಂದರೆ 21 × 21 3 ಮೀಟರ್ದ ನಾವೇನು ಹೇಳ್ತಿದ್ದೀವಿ, ಅದಕ್ಕೆ ನಿಮಗೆ 1,08,000 ರೂಪಾಯಿ ನಿಮಗೆ ಸಬ್ಸಿಡಿ ಸಿಗುತ್ತೆ. ಮೆಷಿನಲ್ಲಿ ಮಾಡೋದು, ಎನರ್ಜಿ ಅಲ್ಲ, ಮೆಷಿನಲ್ಲಿ ಮಾಡುವಂಥದ್ದು. JCB ನಿಮಗೆ 1 ಎಕರೆ ಮಿನಿಮಮ್ ಜಾಗ, 1 ಎಕರೆ ಜಾಯಿಂಟಲ್ಲಿ 1 ಎಕರೆ ಇದ್ದರೆ ಆಯಿತಾ. ಅದ್ರ ಜೊತೆಗೆ
ಟಾರ್ಪಲ್ ಇದೆ. ಕೃಷಿ ಹೊಂಡ ಮಾಡಿದ್ದಕ್ಕೆ ನಾವು ನಿಮಗೆ 90% ಸಬ್ಸಿಡಿ ಕೊಡ್ತೀವಿ. ಟಾರ್ಪಲ್ ಹಾಕಲಿಕ್ಕೆ 50% ಸಬ್ಸಿಡಿ ಇದೆ. ಅರ್ಧ ದುಡ್ಡಿಗೆ ಕಟ್ಟಬೇಕಾಗುತ್ತೆ. ಅದು ಕಂಪನಿಗೆ ನೀವು ಕಟ್ಟಿದ್ರೆ ಆಯಿತು ಡೈರೆಕ್ಟಾಗಿ, ಬಾಕಿ ಉಳಿದ ದುಡ್ಡು ನಾವು ಕಟ್ತೇವೆ. ಅದು ಕೂಡ ಬಂದು ಅವ್ರು ನಿಮ್ಮ ಹೊಲದಲ್ಲಿ ಹಾಕಿ ಹೋಗ್ತಾರೆ, ನಿಮ್ಮ ಇದಕ್ಕೆ ಹೊಂಡಕ್ಕೆ ಹಾಕಿಬಿಟ್ಟು ಹೋಗ್ತಾರೆ. ಯಾಕೆಂದರೆ ಕೃಷಿ ಹೊಂಡ ತುಂಬ ದೊಡ್ಡದಿರುತ್ತೆ, ನಿಮಗೆ ಹಾಕಲಿಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ಕಂಪನಿಯವರೇ ಬಂದು ಹಾಕಿಕೊಟ್ಟು ಹೋಗ್ತಾರೆ. ಹೌದು ಟಾರ್ಪಲ್. ಆದರೆ ಟಾರ್ಪಲಲ್ಲಿ ನಿಮಗೆ ಆಪ್ಷನ್ ಇದೆ. ಯಾಕೆ ಗೊತ್ತಾ, ನಮ್ಮ ಇಲ್ಲಿ ಮಳೆ ನೀರು ಬಂದಾಗ ಏನಾಗ್ತದೆ, ಹೊಸರು ಬರ್ತದೆ. ಸೊ ಕೆಲವು ಕಡೆ ಏನಾಗ್ತದೆ, ನೀವು ಟಾರ್ಪಲ್ ಹಾಕಿದ್ರು ಕೆಳಗಡೆಯಿಂದ ನೀರು ಬರೋದ್ರಿಂದ ಅಂಥ ಕಡೆ ನೀವು ಟಾರ್ಪಲ್ ಹಾಕಿ ಮಾಡಲಿಕ್ಕೆ ಆಗುತ್ತೆ. ಸೊ ನಿಮಗೆ ಆಪ್ಷನ್, ರೈತರು ಬೇಕಾದರೆ ತಗೋಬಹುದು, ಬೇಡಾದರೆ ಬಿಡ್ಬೋದು. ನಿಮ್ಗೆ ಅದೊಂದು ಆಪ್ಷನ್ ಇದೆ. ಟಾರ್ಪಲ್ ಹಾಕಿ ಎಲ್ಲಿ ಮಾಡಬೇಕು ಅಂತ, ಇಲ್ಲಿ ನಿಮಗೆ ಮುಖ್ಯ ಇರತಕ್ಕಂಥ ಪ್ರದೇಶ ಅಲ್ಲ, ಮಾಡಿದಾಗ ಮೂಡುಬಿದ್ರಲ್ಲೆಲ್ಲ ಏನು ಮಾಡ್ತಾರೆ, ಎತ್ತರದಲ್ಲಿ ಕೃಷಿ ಹೊಂಡ ಮಾಡ್ತಾರೆ, ಅಲ್ಲಿ ಟಾರ್ಪಲ್ ಹಾಕ್ತಾರೆ. ಅದಕ್ಕೆ ನೀವು ನೀರು ಶೇಖರಣೆ ಮಾಡಿ, ಈಗ ಮಳೆ ನೀರು ಶೇಖರಣೆ ಮಾಡ್ತಾರೆ, ಇಲ್ಲಿಂದ ಬೋರ್ವೆಲ್ಲಿಂದ ನೀರು ಹಾಕ್ತಾರೆ, ಹಾಕಿ ತುಂಬಿಸಿಟ್ಬಿಟ್ಟು ಸ್ಪ್ರಿಂಕ್ಲರ್ ಬರ್ತಾರೆ. ನೀವು ಅದೇ ನೀವು ಡೈರೆಕ್ಟಾಗಿ ಸ್ಪ್ರಿಂಕ್ಲರ್ ನೀವು ನೀರು ಹಾಕೋದಾದ್ರೆ ಹೆಚ್ಚಾದರೆ ಒಂದು 3 ರಿಂದ 4 ಸ್ಪ್ರಿಂಕ್ಲರ್ ಹಾಕಿ ಅಷ್ಟೇ. ಈಗ ಶೇಖರಣೆ ಮಾಡಿ ಹಾಕಿದ್ರೆ 12 ಸ್ಪ್ರಿಂಕ್ಲರ್ ಅಟ್ ಎ ಟೈಮ್ ನಿಮಗೆ ರನ್ ಆಗ್ತದೆ. 3 ದಿವಸ ರನ್ ಆಗ್ತದೆ. ನಿಮಗೆ ರಾತ್ರಿ ಎದ್ದು ಹೋಗಿ ನೀವು ಪಂಪ್ ಮಾಡಬೇಕಿಲ್ಲ, ಏನು ಮಾಡಬೇಕಿಲ್ಲ, ಅಷ್ಟೆಲ್ಲ ನಿಮಗೆ ಟೈಮ್ ಸೇವ್ ಆಗ್ತದೆ. ಅಲ್ಲ, ಸ್ಪ್ರಿಂಕ್ಲರಿಂದ ಹಾಕಲಿಕ್ಕೆ ಅಂದರೆ ಊಟದಿಂದ ನೀರು ಹರಿದು ಬರಬೇಕು. ಮಾಹಿತಿ ಸಿಗಲಿಲ್ವಾ? ನೀರು ನಿಮಗೆ ಅದು ಕ್ಯೂಬಿಕ್ ಮೀಟರಲ್ಲಿ ಹೋಗುತ್ತೆ. ನೀವು ಎಷ್ಟು ದೊಡ್ಡದು ಮಾಡ್ತೀರಾ ಅಷ್ಟರ ಮೇಲೆ ಸ್ಟಾಕಿಂಗ್ ಕೆಪಾಸಿಟಿ, ಆಯಿತಾ? ಈಗ 10x10x3 ಅಂದರೆ ಎಷ್ಟಾಗುತ್ತೆ ನಿಮಗೆ? 300 ಕ್ಯೂಬಿಕ್ ಮೀಟರ್ಸ್ ಅಷ್ಟು ನೀರಲ್ಲಿ ಸೇವ್ ಆಗುತ್ತೆ. ಸೊ ಅದೇ ರೀತಿ ಯಾವ ಆಳದಲ್ಲಿ, ಯಾವ ಅಳತೆಯಲ್ಲಿ ನೀವು ಮಾಡ್ತೀರಾ ಅಷ್ಟೇ ನಿಮಗೆ ಅದರಲ್ಲಿ ಸೇವ್ ಆಗ್ತದೆ. ಸೊ ಇದೊಂದು ಒಳ್ಳೆ ಯೋಜನೆ ನಿಮಗೆ ಇರೋಂಥದ್ದು. ಈಗ ಆಲ್ರೆಡಿ ನಮಗೆ ಅದಕ್ಕೆ ಹಣ ಬಂದ್ಬಿಟ್ಟಿದೆ. ನಿಮಗೆ ಇಚ್ಛೆ ಇದ್ರೆ ರೈತರು ಕೊಟ್ಟರೆ ಇಮಿಡಿಯೇಟಾಗಿ ನೀವು ಮಾಡಿದರೆ ನಿಮಗೆ ಇದಕ್ಕೆ ಇಮಿಡಿಯೇಟಾಗಿ ಸಬ್ಸಿಡಿ ಸಿಗ್ತದೆ, ಆಯಿತಾ? ಇದ್ರ ಜೊತೆಗೆ ಅದಕ್ಕೆ ತಂತಿ ಬೇಲಿ ಕಂಪಲ್ಸರಿ. ಯಾಕೆಂದರೆ ನೀವು ಪೇಪರಲ್ಲಿ ಓದಿರಬೇಕು, ಕೃಷಿ ಹೊಂಡಕ್ಕೆ ತುಂಬ ಜನ ಮಕ್ಕಳೆಲ್ಲ ಬಿದ್ದು ಸತ್ತಿರೋದು, ದನ ಹೋಗಿ ಬಿದ್ದಿರ್ತದೆ, ತುಂಬ ಆಳ ಇರ್ತದೆ, ನೀರು ಇರ್ತದೆ. ಅದಕ್ಕೋಸ್ಕರ ತಂತಿ ಬೇಲಿ ಹಾಕಿ ಒಂದು ಎಚ್ಚರಿಕೆ ನಾಮಫಲಕ ಹಾಕಬೇಕಾಗುತ್ತೆ. ಇಷ್ಟು ಮಾಡಲೇಬೇಕಾಗುತ್ತೆ. ಅದಕ್ಕೆ ಕೂಡ ನಾವು 50% ಸಬ್ಸಿಡಿ ನಿಮಗೆ ಸಿಗ್ತದೆ. ಸೊ ಪೂರ್ತಿ ಎಲ್ಲ ಮಾಡಿದರೆ ಒಂದು ರೈತರಿಗೆ ಎಲ್ಲನೂ ಕರೆಕ್ಟಾಗಿ ಮಾಡಿದರೆ ಟಾರ್ಪಲ್ ಅದು ಎಲ್ಲ ಹಾಕಿದರೆ ನಿಮಗೆ 1.5 ಲಕ್ಷದಿಂದ 2 ಲಕ್ಷ ತನಕ ಸಬ್ಸಿಡಿ ಸಿಗ್ತದೆ ರೈತರು. ಹಾಗಾಗಿ ಇದು ಒಂದು ಒಳ್ಳೆ ಯೋಜನೆ. ನೀವು ಬಂದಿದ್ರೆ ನಿಮ್ಮ ಪಕ್ಕದಲ್ಲಿರೋ ರೈತರಿಗೆ, ನಿಮ್ಮ ಫ್ರೆಂಡ್ಸ್ಗಳಿಗೆ ನೀವು ಹೇಳಿ ಮಾಡಲಿ ಇದೊಂದು ಯೋಜನೆಯಲ್ಲಿ. ಮತ್ತು ಇದೇ ರೀತಿ ನಮ್ಮದು ಯಾಂತ್ರೀಕರಣ ಹೇಗಿದ್ರು ನಿಮಗೆ ಗೊತ್ತಿದೆ. ಯಾಂತ್ರೀಕರಣ ನಾವು ಟಿಲ್ಲರ್, ಟ್ರ್ಯಾಕ್ಟರ್, ಸ್ಪ್ರೇಯರ್ ಮತ್ತು ನಿಮಗೆ ಪಂಪ್ ಸೆಟ್, ಇದೆಲ್ಲ ಕೂಡ ನಿಮಗೆ 50% ಜನರಲ್ ರೈತರಿಗೆ, ಅದೇ SC/ST ಅವರಿಗೆ 90% ಸಬ್ಸಿಡಿಯಲ್ಲಿ ಸಿಗ್ತದೆ. ಇದಕ್ಕೆ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಇದ್ರ ಜೊತೆಗೆ ಸ್ಪ್ರಿಂಕ್ಲರ್ ಸೆಟ್ ಇದೆ. ಸ್ಪ್ರಿಂಕ್ಲರ್ ಸೆಟ್ಗೆ 90% ಸಬ್ಸಿಡಿಯಲ್ಲಿ ನಿಮಗೆ ಈಗ ಕೂಡ ಲಭ್ಯವಿದೆ. ನೀವು ಅಪ್ಲಿಕೇಶನ್ ಕೊಟ್ಟರೆ ನಮ್ಗೆ ಇಮಿಡಿಯೇಟಾಗಿ ಪ್ರೋಗ್ರಾಮ್ ಬರುತ್ತೆ ಈಗ. ಯಾಕಂದರೆ ಮೊದಲೆಲ್ಲ ನಮಗೆ ಮಾರ್ಚಲ್ಲಿ ಬರ್ತಿತ್ತು, ಈಗ ಹಾಗೆ ಆಗ್ತಿಲ್ಲ. ಈಗೇನು ಮಾಡಿದರೆ ಇಮಿಡಿಯೇಟಾಗಿ ನಮಗೆ ರಿಲೀಸ್ ಮಾಡ್ತಾರೆ ದುಡ್ಡು. ಸೊ ನೀವೇನಾದರೂ ಕೊಟ್ಟರೆ ನಾವು ಇಮಿಡಿಯೇಟಾಗಿ ನಿಮಗೆಲ್ಲ ಸಪ್ಲೈ ಮಾಡಿಬಿಟ್ಟು ಅದನ್ನು ಕೂಡ ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ. NMNF ಯೋಜನೆ ನಿಮ್ಮ ಗ್ರಾಮಕ್ಕೆ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. NMNF ಅಂತಂದರೆ ನ್ಯಾಷನಲ್ ಮಿಷನ್ ಫಾರ್ ನ್ಯಾಚುರಲ್ ಫಾರ್ಮಿಂಗ್ ಅಂತ, ಆರ್ಗ್ಯಾನಿಕಲ್ಲಿ ಮಾಡಿಬಿಟ್ಟೆ. ಅದರಲ್ಲಿ ಏನಿದೆ ಅಂತ ಹೇಳಿದ್ರೆ, ಇಲ್ಲಿ 125 ಜನ ರೈತರನ್ನು ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಆ 125 ಜನ ರೈತರು ಎಲ್ಲ ಕೂಡ ನೀವು ಸಾವಯವ ಆಗಿ ಮಾಡಬೇಕಾಗುತ್ತೆ. ನಿಮಗೆ ಭತ್ತನೇ ಮಾಡಬೇಕು ಅಂತಿಲ್ಲ, ಭತ್ತದ ಜೊತೆಗೆ ನೀವು ಅಡಿಕೆ, ತೆಂಗು ಯಾವ ಬೆಳೆ ಕೂಡ ಇದ್ದರೂ ಕೂಡ ನೀವು ಇದರಲ್ಲಿ ಸೇರ್ಕೋಬೋದು. ಸಾವಯವದಲ್ಲಿ ಮಾಡಲಿಕ್ಕೆ ಈ 125 ಜನಕ್ಕೆ ರೈತರಿಗೆ ಒಂದು CRP ಇರ್ತಾರೆ. ನಿಮಗೆ ಒಬ್ಬರು ಅಂದರೆ ಕೃಷಿ ಸಖಿ ಇರ್ತಾರೆ, ಅವರು ನಿಮಗೆ ಟ್ರೈನಿಂಗ್ ಕೊಡ್ತಾರೆ. ಮತ್ತು ಸೈಂಟಿಸ್ಟ್ಗಳು ಬಂದ್ಬಿಟ್ಟು ನಿಮಗೆ ಟ್ರೈನಿಂಗ್ ಕೊಡ್ತಾರೆ ಅದರಲ್ಲಿ ಯಾವ ರೀತಿ ಮಾಡುವಂಥದ್ದು ಅಂತ. ಅದಕ್ಕೆ ನೀವು ಇದು ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡಬಾರ್ದು. ಒಂಜಿ ಕಾಂಟ್ಯಾಕ್ಟ್ ಅದೇ ದೈತ ನನಗೆ ಬೋರ್ಡ್ ಒಲ್ತದೆ ತಗೊಂಡು ಹೆಗ್ಗೆ ನೋಡೋಣ ಅಪ್ಪ ನೋಡ್ಬೇಕು ನೀಡೆ ಬೋರ್ಡ ನಿಕ್ಕೆ ತಿಕ್ಕೊಂಡು ನೆಕ್ಕನಿಗೆ ಯೂಸ್ ಮಾಡ್ಕೊಡೋಣ. ದೈತಕೊಂಡ ಜೀವಾಮೃತ ಅದು ದೈತಪುರ ನ್ಯಾಚುರಲ್ ಆಗಿ ಬಂದು ಬರುತ್ತೆ. ನಿಕ್ಕಿ ಪಂಡ ಬೆತ್ತಲಿಕ್ಕೊಂಡು ನಿಂಗೆ ಹಾಗೆ ಸಾಂಗುನ ಹಾಗೆ 5 ಕೊಟ್ಟ ಅಂಬಿದ ನೀರು ಹಳ್ಳೆ ಇಟ್ಟು ಮನ್ಪುನ ಪೂರ ದೈತಪುರ ಜೀವಾಮೃತ ಪೂರ ಮನ್ಪುನ ಪೂರ ಪಂಡದ ಕೊಡ್ತೇವೆ, ಪೂರ ಟ್ರೈನಿಂಗ್ ಕೊಡ್ತೇವೆ. 5 ನಿಕ್ಕಿ ಯೂಸ್ ಮಾಡ್ತಿದ್ದು ನಿಕ್ಕಲ ಬೆಳೆಗೂ ಮಾಡ್ತೀವಿ. ಸೊ ಅದೆಲ್ಲ ಮಾಡುವಾಗ ನಿಮ್ಮ ಬೆಳೆ ಯಾವ ರೀತಿ ಬರ್ತದೆ ಅಂದರೆ ಕಂಪ್ಯಾರಿಸನ್ ಮಾಡ್ತಾರೆ, ಯಾವ ರೀತಿ ಬರ್ತದೆ, ಎಷ್ಟೆಲ್ಲ ಯೂಸ್ ಆಗ್ತದೆ. ಆದ ಮೇಲೆ ನಿಮಗೆ ಸರ್ಟಿಫಿಕೇಶನ್ ಕೂಡ ಮಾಡಲಿಕ್ಕೆ ನಾವು ಒಬ್ಬರು ಕಂಪನಿಯವ್ರನ್ನ ಕರೆಸ್ತೀವಿ. ಸರ್ಟಿಫಿಕೇಶನ್ ಯಾಕೆ ಮಾಡಬೇಕಂದ್ರೆ ನೀವು ನೋಡಿಬೇಕಲ್ಲ, ಸಾವಯವ ಪದಾರ್ಥ ಅಂತ ಹೇಳಿದರೆ ಅದಕ್ಕೆ ಬೆಲೆ ಎಷ್ಟಿರುತ್ತೆ,
ಮಾಲಲ್ಲೆಲ್ಲ ನೀವು ನೋಡಿರ್ತೀರ, ಒಂದು ಸಾವಯವ ನಿಮ್ಮದು ಟೊಮೆಟೊ ಬಾರದಾದ್ರೂ ಕೂಡ ಸಾವಯವದಿಂದ ಮಾಡಿದ್ರು ಅಂತ ಹೇಳಿದ್ರೆ ಅದಕ್ಕೆ ರೇಟ್ ನಿಮಗೆ ಜಾಸ್ತಿನೇ ಇರುತ್ತೆ. ಅದೇ ನೀವು ಬೆಳೆದಿರೋದು ಕೆಮಿಕಲ್ ಹಾಕಿರೋದು ಹೇಳಿದ್ರೆ ನಿಮಗೆ ರೇಟ್ ಕಮ್ಮಿ ಇರುತ್ತೆ. ಬಟ್ ಆ ರೇಟ್ ಡಿಫ್ರೆನ್ಸ್ ಬರಬೇಕಾದ್ರೆ ನಿಮ್ಗೆ ಏನಾಗ್ತದೆ ಅಲ್ಲಿ ಸರ್ಟಿಫಿಕೇಶನ್ ಇಂಪಾರ್ಟೆಂಟ್. ಸೊ ಈ 125 ಜನ ರೈತರಿಗೆ ಬೇಕಿದ್ರೆ ಇಲ್ಲಿಗೆ ಬಂದ್ಬಿಟ್ಟು ಒಂದು ಸರ್ಟಿಫಿಕೇಶನ್ ಮಾಡಿಕೊಟ್ಟು ಕಂಪನಿಯವರು, ಅಂದರೆ ನಿಮ್ಮ ಸಾವಯವ ಪದಾರ್ಥ ISI ಪ್ರಾಡಕ್ಟ್ ಆಗಿದೆ ಮಾಡಿಕೊಟ್ರೆ ನೀವು ನಿಮ್ಮ ಬೆಳೆದ ತರಕಾರಿಗಳನ್ನಾಗಲಿ ಭತ್ತದ ಬೀಜಗಳಾಗಲಿ ಅಥವಾ ಅಡಿಕೆ ಆಗಲಿ ತೆಂಗಾಗಲಿ ನೀವು ಮಾಲಲ್ಲೆಲ್ಲ ತಗೊಂಡೋಗಿ ಸೇಲ್ ಮಾಡಿ ಅಲ್ಲ ಎಕ್ಸ್ಪೋರ್ಟ್ ಮಾಡಿ, ಅದಕ್ಕೆ ಸರ್ಟಿಫೈಡ್ ಇರುತ್ತೆ. ಅದ್ರ ಜೊತೆಗೆ ನಿಮ್ಮ ಅಕೌಂಟ್ಗೆ 4,000 ರೂಪಾಯಿ DBT ಕೂಡ ನಿಮಗೆ ನಮ್ಮ ಇಲಾಖೆಯಿಂದ ನಾವು ಕೊಟ್ಟೆ. ಅದು ನಿಮ್ಗೆ ಇದೆಲ್ಲ ಪರ್ಚೇಸ್ ಮಾಡಿ ಏನೆಲ್ಲ ಮಾಡ್ತೀರ ಗಂಜಲ ಅದು ಇದೆಲ್ಲ ಸೇರ್ಕೊಂಡು ಇವೆಲ್ಲ ಮಾಡ್ತೀರ ಅದು ಕೊಡ್ತಾರೆ. ಸೊ ಇದು ಒಂದು ನಿಮಗೆ ಕಂಪ್ಲೀಟ್ ಟ್ರೈನಿಂಗು ಕೊಡ್ತಾರೆ, ಎಲ್ಲ ಕೂಡ ಮಾಡಿಕೊಡ್ತಾರೆ. ಇದಕ್ಕೆ 125 ಜನ ರೈತರು ಆಗಬೇಕು. ಇದು ಈಗ ನಿಮ್ಮ ಅಧ್ಯಕ್ಷರಾಗಿ ಉಪಾಧ್ಯಕ್ಷರ ಅಂತ ಕೇಳ್ಬೋದು, ನಿಮ್ಮ ಗ್ರಾಮದಿಂದ ನೀವೇ ಸೆಲೆಕ್ಟ್ ಮಾಡಿ ನಮಗೆ 125 ಜನ ಸೆಲೆಕ್ಟ್ ಮಾಡಿ. ಹೌದು, ಅಲ್ಲಲ್ಲ ನಿಮ್ಮ ಹತ್ರ ದನ ಇರಲಿಲ್ಲ ಅದು ಇಲ್ಲ ಇಲ್ಲ, ಬೇರೆಯವ್ರದ್ದು ನಾವು BRC ಅಂತ ಒಂದು ಐಡೆಂಟಿಫೈ ಮಾಡಿದ್ದೀವಿ. ಅವರು ಕಿನ್ನಿಗುಳಿಯಲ್ಲಿ ಒಬ್ಬರಿದ್ದಾರೆ ನೋಡಿ, ಗೋಶಾಲೆ ಇದ್ದಾರೆ, ಅವ್ರಿಗೆ ನಾವು ಹೇಳ್ತೇವೆ. ಅವರು ನಿಮಗೆ ಬೇಕಾಗಿರುವ ಜೀವಾಮೃತ ಆಗಲಿ ಏನಾದರೂ ರಾಮಬಾಣ ಅದೆಲ್ಲ ಮಾಡ್ತಾರಲ್ಲ ಎಲ್ಲ ಅವ್ರು ರೆಡಿ ಮಾಡಿ ಕೊಡ್ತಾರೆ. ಅವ್ರಿಗೆ ಸ್ಪೆಷಲ್ ಟ್ರೈನಿಂಗ್ ಆಗುತ್ತೆ. ಅವ್ರು ರೆಡಿ ಮಾಡಿ ನಿಮ್ಗೆ ಇಷ್ಟು KG ಇಷ್ಟು ಬೇಕು ಅಂತ ಹೇಳಿದ್ರೆ ನಿಮಗೆಲ್ಲ ಒಂದು ಸಪ್ಲೈ ಮಾಡಬೇಕು, ಅವ್ರದ್ದೇ ಕೆಲಸ ಆಗಿರ್ತಾರೆ. ಸೊ ಅವ್ರು ನಿಮ್ಗೆ ಲಿಂಕ್ ಆಗಿರ್ತಾರೆ ಮಾಡಿ ನೀವಿಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡಲಿಕ್ಕೆ. ಸೊ ಇದಿಷ್ಟು ನಮ್ಮ ಇಲಾಖೆಯಲ್ಲಿ ನಮ್ಮ ಒಂದು ಯೋಜನೆ ಆಗಿರ್ತದೆ. ಇಲಾಖೆಯಲ್ಲಿ ಕೃಷಿ ಇಲಾಖೆ ಇದನ್ನು ಬಿಟ್ಟು ನಿಮಗೆ ಬೇರೆ ಏನಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ನಾನು ನಿಮ್ಮ ಈ ನಮಗೆ ಹುಲ್ಕೇರಿ ಒಂದು ಕ್ಲಸ್ಟರ್ ಇದೆ, ನಾವೇನು ಸೆಲೆಕ್ಟ್ ಮಾಡಿದ್ದೀವಿ ಆರ್ಗ್ಯಾನಿಕ್ ಫಾರ್ಮಿಗೆ ಒಂದು ಕ್ಲಸ್ಟರ್. ಯಾಕೆ 32 ರೂಪಾಯಿ ಈಗ ರೇಟ್ ಫಿಕ್ಸ್ ಆಗಿದೆ. ಅದಕ್ಕೆ 8 ರೂಪಾಯಿ ಸಬ್ಸಿಡಿ ಇದೆ, ನಿಮಗೆ ಸಬ್ಸಿಡಿಯಲ್ಲಿ ಕೊಡ್ತೇವೆ. ಅದೇ ಡೆಮಾನ್ಸ್ಟ್ರೇಷನ್ ಮಾಡೋದಾದ್ರೆ ನಿಮಗೆ ಫ್ರೀ, ದುಡ್ಡಿಲ್ಲ, ಅದಕ್ಕೆ ನಾವೇ ಹಾಕಿ ಅದನ್ನು ಕಳಿಸ್ಕೊಡ್ಬೋದು ಮಾಡಿ. ಅಲ್ಲ ಸಾರಿ 47 ರೂಪಾಯಿ ಆಯಿತಾ, ಅದಕ್ಕೆ 8 ರೂಪಾಯಿ ಸಬ್ಸಿಡಿಯಾಗಿ 39 ರೂಪಾಯಿ ಆಗ್ತದೆ. ಸಹ್ಯಾದ್ರಿ ಪಂಚಮುಖಿ 47 ರೂಪಾಯಿ, 8 ರೂಪಾಯಿ ಸಬ್ಸಿಡಿ 39 ರೂಪಾಯಿ ಆಗ್ತದೆ. ಹೌದು, ಹಾಕ್ಬೋದು ನೀವು ಮಾಡ್ತೀರ ಅದನ್ನ, ತುಂಬ ಒಳ್ಳೇದಾಯ್ತು. ಹಾಗಾದ್ರೆ ಷಣ್ಮುಖ ಅವರು ಜೀವಾಮೃತ ಮಾಡ್ತಾರಲ್ಲ, ಅವ್ರನ್ನೇ BRC ಅಂತ ತಗೊಳ್ಬೋದಲ್ವ ನೀವು? ಈಗ ನಿಮ್ಗೆ ಇಬ್ಬರು ಆಗ್ಬೇಕಲ್ಲ, ಇದೇ ಗ್ರಾಮದ ಅಲ್ಲ, ಅದೇನಾಗುತ್ತೆ ಒಬ್ಬರನ್ನ ಐಡೆಂಟಿಫೈ ಮಾಡ್ಬೇಕು ನಮಗೆ. ಒಂದು ನಾವು ಪಿಣಿಗುಳಿ ಅವ್ರನ್ನ ಐಡೆಂಟಿಫೈ ಮಾಡಿದ್ವಿ, ಇನ್ನೊಬ್ರು ನಮಗೆ ಇಲ್ಲಿ ನಿಮ್ಮ ಗ್ರಾಮದಲ್ಲಿ ಇದ್ರೆ ತುಂಬ ಒಳ್ಳೇದು. ನಿಮಗೆ ನಾವು ಕಾಂಟ್ಯಾಕ್ಟ್ ಕೊಡ್ತೀವಿ, ಅದಕ್ಕೆ ಪರ್ಚೇಸ್ ಮಾಡಲಿಕ್ಕೆ ದುಡ್ಡು ಏನಿದೆಯಲ್ಲ ಅದು ನಿಮಗೆ ರಿಲೀಸ್ ಆಗುತ್ತೆ. ನೀವು ಮಾಡಿ ಬಾಕಿ ರೈತರಿಗೆ ಕೊಡಬೇಕು, ನಿಮ್ಗಷ್ಟೇ ಅಲ್ಲ ಬಾಕಿ ರೈತರಿಗೂ ಕೊಡಬೇಕು. ಹಾಗಾದ್ರೆ ಇಬ್ಬರನ್ನ ಸೇರಿಸ್ಕೊಬೇಕು, ಆಯ್ತಾ? ಎಷ್ಟು ಜನ ಬರ್ತಾರೆ ಅಷ್ಟು ಜನ ಸೇರಿಸ್ಕೊಂಡು ನೀವು ಮಾಡ್ತಾರೆ. ಅವ್ರು ಬಂದಿದ್ದಾರೆ, ವಿಜ್ಞಾನಿಗಳು ಬಂದಿದ್ದಾರೆ, JVK ಅವರ ಹೆಡ್ ಆಗಿರುವ ರಮೇಶ್ ಸರ್ ಇದ್ದಾರೆ. ಅವ್ರಿಗೆ ಎಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೊಡ್ತೇನೆ. ಅದೇ ರೀತಿ ಬೇರೆ ವಿಜ್ಞಾನಿಗಳು ಎಲ್ಲರೂ ಬಂದಿದ್ದಾರೆ. ಎಲ್ಲರನ್ನೂ ನಮ್ಮ ಪಂಚಾಯಿತಿಯ ಪರವಾಗಿ ಹಾಗೂ ಕೃಷಿ ಇಲಾಖೆ ಪರವಾಗಿ ನಾನು ಸ್ವಾಗತವನ್ನು ಕೊಡ್ತಾ ಮಾಹಿತಿಯನ್ನು ಕೊಡಬೇಕಾಗಿ ಕೇಳ್ಬೇಕು. ಹೀಗೆ ಸಭಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿ ವಿಜ್ಞಾನಿಗಳೆಲ್ಲ ದಯವಿಟ್ಟು ವೇದಿಕೆ ಅಲಂಕರಿಸಬೇಕು ಕೇಳ್ಕೊಳ್ತಾರೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಇರ್ತಕ್ಕಂಥ ಗಣ್ಯರೇ ಹಾಗೂ ವೇದಿಕೆ ಮುಂಬಲ್ಲಿರ್ತಕ್ಕಂಥ ರೈತ ಬಾಂಧವರೇ ಹಾಗೂ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳೇ ಹಾಗೂ ಸೇಫ್ ವೆಲ್ಫೇರ್ ಇನ್ಸ್ಟಿಟ್ಯೂಟ್ನ ವಿಜ್ಞಾನಿಗಳೇ, ನಾವು ಇಲ್ಲಿ ಇವತ್ತು ಬಂದಿರತಕ್ಕಂಥ ಉದ್ದೇಶ ಏನಂತಂದರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಇಡೀ ದೇಶಾದ್ಯಂತ ನಮ್ಮ ನರೇಂದ್ರ ಮೋದಿಜಿ ಅವರ ಮಾರ್ಗದರ್ಶನ ಅಡಿಯಲ್ಲಿ ಮತ್ತು ನಮ್ಮ ಕೇಂದ್ರ ಸರ್ಕಾರದ ಕೃಷಿ ಮಂತ್ರಿಯವರ ಒಂದು ನೇತೃತ್ವದಲ್ಲಿ ಇಡೀ ದೇಶಾದ್ಯಂತ ನಾವು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನವನ್ನು ಹಮ್ಮಿಕೊಂಡಿದ್ದೀವಿ. ಅದೇ ರೀತಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಸಹ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಒಂದು ಕಾರ್ಯಕ್ರಮವನ್ನು ನಾವು
ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ನವದೆಹಲಿ ಮತ್ತು ಅದರ ಜೊತೆಗೆ ವಿವಿಧ ಅಂಗಸಂಸ್ಥೆಗಳಾದಂಥ ಕೃಷಿ ವಿಶ್ವವಿದ್ಯಾಲಯಗಳು, ಕೃಷಿ ವಿಜ್ಞಾನ ಕೇಂದ್ರಗಳು, ಹಾಗೆ ಅಭಿವೃದ್ಧಿ ಇಲಾಖೆಗಳಾದಂಥ ತೋಟಗಾರಿಕೆ, ಕೃಷಿ ಇಲಾಖೆ, ಪಶು ಇಲಾಖೆ, ಮೀನುಗಾರಿಕೆ ಇಲಾಖೆ ಇವರೆಲ್ಲರ ಒಂದು ಸಹಕಾರ ಮತ್ತು ಸಂಯೋಗದೊಂದಿಗೆ ಮೇ 29ರಿಂದ ಜೂನ್ 12ರವರೆಗೆ ಈ ಒಂದು ಕಾರ್ಯಕ್ರಮವನ್ನು ನಾವು ಇಡೀ ನಮ್ಮ ಜಿಲ್ಲೆಯಾದ್ಯಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದ ಪ್ರಮುಖ ಉದ್ದೇಶ ಏನಂತಂದರೆ, ಈ ಒಂದು ಮುಂಗಾರು ಹಂಗಾಮಿನಲ್ಲಿ ರೈತರು ಏನೇನು ಬೆಳೆಗಳನ್ನು ಬೆಳೀತಾ ಇದ್ದಾರೆ ಅದಕ್ಕೆ ಪೂರಕವಾದ ಮಾಹಿತಿಯನ್ನು, ಸಂಪೂರ್ಣ ಮಾಹಿತಿ, ಕೃಷಿ ತಾಂತ್ರಿಕ ಮಾಹಿತಿ ಮತ್ತು ಇಲಾಖೆ ವತಿಯಿಂದ ಇಲಾಖೆಯ ಯೋಜನೆಗಳು ಮತ್ತು ಕಾರ್ಯಕ್ರಮಗಳ ಬಗ್ಗೆ ತಿಳಿಸಿಕೊಡ್ತಕ್ಕಂಥ ಒಂದು ಉದ್ದೇಶ. ಮತ್ತು ಈಗೇನು ಅಂದರೆ, ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳ ಅಡಿಯಲ್ಲಿ ಹಲವಾರು ಸಂಶೋಧನೆಗಳಾಗ್ತಾ ಇದೆ, ಅದರ ಫಲಿತಾಂಶಗಳು ಬರ್ತಾ ಇದೆ. ಉದಾಹರಣೆಗೆ ಈಗ ಈ ನೆರೆ ಪೀಡಿತ ಪ್ರದೇಶಕ್ಕೆ ಭತ್ತದ ತಳಿ ಇರ್ಬೋದು, ಅಥವಾ ನಮ್ಮ ಹಸುವಲ್ಲಿ HF ಇರ್ಬೋದು, ಜರ್ಸಿ ಇರ್ಬೋದು, ಅಥವಾ ಮೀನಿನಲ್ಲಿ ಕಟ್ಲಾರು ಅಂತ ಮೀನಿನ ತಳಿ ಇರ್ಬೋದು, ಅಲ್ಲಿಂದ ಮತ್ತು ಕೋಳಿಯಲ್ಲಿ ಸಹ್ಯಾದ್ರಿ ನಮ್ಮ ಇದು ಸ್ವರ್ಣಧರ ಇರ್ಬೋದು. ಅಂದರೆ ಸಂಶೋಧನೆಯ ಫಲಿತಾಂಶವಾಗಿ ಹಲವಾರು ತಳಿಗಳು ಮತ್ತು ಹಲವಾರು ಸುಧಾರಿತ ಪದ್ಧತಿಗಳು, ತಾಂತ್ರಿಕತೆಗಳು ಹೊರಗಡೆ ಬಂದಿದೆ. ಅದನ್ನು ರೈತರ ಹತ್ರ ತಲುಪಿಸ್ಬೇಕು. ಈಗೇನಾಗ್ತಿದೆ, ಸಂಶೋಧನಾ ಕೇಂದ್ರ ಮತ್ತು ರೈತರ ನಡುವೆ ಸಾಕಷ್ಟು ಗ್ಯಾಪ್ ಇದೆ. ಹಾಗೇನು ಸಂಶೋಧನೆ ಮಾಡಿದ ವಿಜ್ಞಾನಿಗಳು ಅದು ರೈತರಿಗೆ ತಲುಪ್ತಾ ಇಲ್ಲ. ಅದರಿಂದ ಈ ಒಂದು ಕಾರ್ಯಕ್ರಮ ಏನೇನು ಸಂಶೋಧನೆ ನಾವು ಮಾಡಿದ್ದೀವಿ ಸಂಶೋಧನಾ ಕೇಂದ್ರದಲ್ಲಿ, ಈ ಕಾರ್ಯಕ್ರಮದ ಮುಖಾಂತರ ರೈತರಿಗೆ ತಲುಪಲಿಕ್ಕೆ ಅನುಕೂಲ ಆಗುತ್ತೆ. ಯಾಕೆಂತಂದರೆ ಇಡೀ ದೇಶಾದ್ಯಂತ ನಾವು 1.5 ಕೋಟಿ ರೈತರ ಜೊತೆಗೆ ನೇರ ಸಂವಾದ ಆಗುತ್ತೆ ಈ ಕಾರ್ಯಕ್ರಮದ ಮುಖಾಂತರ. ಜೊತೆಗೆ 700 ಜಿಲ್ಲೆಗಳಲ್ಲಿ 2,000 ವಿಜ್ಞಾನಿಗಳ ತಂಡ ನಮ್ಮ ರೈತರ ಜೊತೆ ಸಂಪರ್ಕ ಮಾಡಲಿಕ್ಕೆ ಇದು ಅವಕಾಶ ಆಗುತ್ತೆ. ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಇಲಾಖೆ ವತಿಯಿಂದ ಈಗ ಆಲ್ರೆಡಿ ನಮಗೆ ವೀಣಾ ಮೇಡಮ್ ಅವರಿಗೆ ಕೃಷಿ ಇಲಾಖೆಯಲ್ಲಿರ್ತಕ್ಕಂಥ ಯೋಜನೆಗಳು, ಕಾರ್ಯಕ್ರಮಗಳೆಲ್ಲ ತಿಳಿಸ್ಕೊಟ್ಟು ಇವತ್ತಿನ ಒಂದು ದಿವಸದ ಅಂಗವಾಗಿ. ಅದೇ ರೀತಿ ನಮ್ಮ ಜೊತೆ ನಮ್ಮ ಕೃಷಿ ವಿಜ್ಞಾನಿಗಳಿದ್ದಾರೆ, ಮತ್ತು ಸೇವಾಪುರ ಇನ್ಸ್ಟಿಟ್ಯೂಟಿಂದ ಅವರು ವಿಜ್ಞಾನಿಗಳಿದ್ದಾರೆ. ಅವರು ಪಚ್ಚಿರ ಕೃಷಿ ಇರ್ಬೋದು, ಅಲ್ಲದೆ ಮತ್ತು ಈ ಸಮುದ್ರದಲ್ಲಿ ಅಥವಾ ನೀರಿನಲ್ಲಿ ನಾವು ಯಾವ ರೀತಿ ಈ ತುರುಡಿ ಮೀನು, ಬೇರೆ ಬೇರೆ ಮೀನುಗಳನ್ನು ಪಂಜರದಲ್ಲಿ ಮಾಡಿ ಸಾಕ್ಬೋದು, ಅದ್ರ ಬಗ್ಗೆ ತಾಂತ್ರಿಕತೆಗಳು ಹೇಳ್ಕೊಡ್ತಾರೆ. ಸೊ ಒಟ್ಟಾರೆ ಹೇಳೋದಾದರೆ ವಿಜ್ಞಾನಿಗಳಿಂದ ಸುಧಾರಿತ ಪದ್ಧತಿಗಳು, ತಾಂತ್ರಿಕತೆಗಳು, ತಂತ್ರಜ್ಞಾನಗಳು ಮತ್ತು ತಳಿ ಮತ್ತು ಬೀಜ ಇದೆಲ್ಲರ ಬಗ್ಗೆ ಮಾಹಿತಿ ನಿಮಗೆ ಅವ್ರು ಕೊಡ್ತಾರೆ. ಸೊ ಇದು ಒಳ್ಳೆಯ ಕಾರ್ಯಕ್ರಮ. ನಾವು ಇವತ್ತಿಂದ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಈ 15 ದಿವಸದಲ್ಲಿ 90 ಗ್ರಾಮಗಳನ್ನು, ವಿಲೇಜ್ಗಳನ್ನು, 90 ಗ್ರಾಮ ಪಂಚಾಯತಿಗಳನ್ನು ಭೇಟಿ ಮಾಡಿ ಪ್ರತಿ ದಿವಸ 2 ರಿಂದ 3 ತಂಡಗಳು ನಾವು ಒಟ್ಟಿಗೆ ಹೋಗಿ ಪ್ರತಿ ದಿವಸ 3 ತರಬೇತಿ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೀವಿ. ಸೊ ಇದು ಈ ಇವತ್ತಿನ ಕಾರ್ಯಕ್ರಮದ ಒಂದು ವಿಷಯ. ಮತ್ತು ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಕೆಲವರ ರೈತರುಗಳು ಏನು ಕೃಷಿಯಲ್ಲಿರ್ತಕ್ಕಂಥ ಸಮಸ್ಯೆಗೆ ಅನುಗುಣವಾಗಿ ಕೆಲವು ಆವಿಷ್ಕಾರಗಳು ಮಾಡಿದ್ದಾರೆ. ಉದಾಹರಣೆಗೆ ನಮ್ಮ ಕೆಚ್ಚರಿಕೆರೆಗೆ ಹೋದರೆ ಕ್ಯಾನುಟ್ ಅಲಾನ ಅಂತ, ಇಲ್ಲಿ ಗೇರು ಪ್ರಮುಖವಾದ ಬೆಳೆ. ಇಲ್ಲೇನಾಗುತ್ತೆ, ಹಣ್ಣನ್ನು ಯಾರು ಉಪಯೋಗಿಸ್ತಾರೆ, ಹಣ್ಣಿನಿಂದ ಜ್ಯೂಸ್ ಮಾಡಲಿಕ್ಕೆ ಒಂದು ಆವಿಷ್ಕಾರ ಮಾಡಿ ಒಂದು ಮೆಷಿನ್ ಡೆವಲಪ್ ಮಾಡಿದ್ದಾರೆ. ಅದರ ಮುಖಾಂತರ ಹಣ್ಣಿನಿಂದ ರಸದಿಂದ ಜ್ಯೂಸು ಮತ್ತು ವೈನ್ ಎಲ್ಲ ಮಾಡಿ ಮಾರಾಟ ಮಾಡ್ತಾರೆ. ಈ ಒಂದು ಅಭಿಯಾನದ ಅಡಿಯಲ್ಲಿ ರೈತರು ಏನೇನು ಆವಿಷ್ಕಾರ ಮಾಡಿದರೆ ಅದನ್ನೆಲ್ಲ ನಾವು ದಾಖಲೆ ಮಾಡ್ಕೊಳ್ತೀವಿ. ಅಲ್ಲಿಂದ ಮತ್ತೆ ರೈತರಿಗೆ ಏನೇನು ಕೃಷಿ ಬಗ್ಗೆ ಅಗತ್ಯತೆ ಇದೆ ಮತ್ತು ಕೃಷಿಕರ ಸಮಸ್ಯೆ ಏನು ಅದ್ರ ಬಗ್ಗೆ ನಾವು ಎಲ್ಲ ದಾಖಲೀಕರಣ ಮಾಡ್ಕೊಳ್ತೀವಿ. ಮತ್ತು ಯಾರು ರೈತರು ಆವಿಷ್ಕಾರ ಮಾಡಿದರೆ ಆ ಆವಿಷ್ಕಾರಗಳನ್ನು ನಾವು ಬೇರೆ ಬೇರೆ ವೇದಿಕೆಗಳಲ್ಲಿ ಪ್ರಚಾರ ಮಾಡಲಿಕ್ಕೆ ಅನುಕೂಲ ಮಾಡ್ಕೊಳ್ತೀವಿ. ಸೊ ಒಟ್ಟಾರೆ ಈ ನಮ್ಮ ಕೃಷಿಕ ಬಾಂಧವರಿಗೆ ನಮ್ಮ ವೈಜ್ಞಾನಿಕ ಕೃಷಿಗೆ ಮಾಡಲಿಕ್ಕೆ ಬೇಕಾದಂಥ ಅಗತ್ಯ ಇರತಕ್ಕಂಥ ಮಾಹಿತಿ, ಪರಿಕರಗಳು ಎಲ್ಲದರ ಬಗ್ಗೆ ಸಮಗ್ರ ಮಾಹಿತಿ ಸಿಕ್ಕಿ ರೈತರಿಗೆ ಇದು ಅವರ ಆದಾಯವನ್ನು ಜಾಸ್ತಿ ಮಾಡಲಿಕ್ಕೆ, ಇಳುವರಿ ಜಾಸ್ತಿ ಮಾಡಲಿಕ್ಕೆ, ಒಟ್ಟಾರೆ ಅವರ ಸಮಗ್ರ ಅಭಿವೃದ್ಧಿಗೆ ಒಳ್ಳೆಯ ಕಾರ್ಯಕ್ರಮ.
ಹಾಗಾಗಿ ನಾವು ರೈತ ಬಾಂಧವರ ಪರವಾಗಿ ನಮ್ಮ ಮಾನ್ಯ ಶ್ರೀ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮತ್ತು ಕೇಂದ್ರದ ಕೃಷಿ ಮಂತ್ರಿಯವರಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ರೈತ ಬಾಂಧವರ ಪರವಾಗಿ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಇಷ್ಟಪಡ್ತೇನೆ. ಥ್ಯಾಂಕ್ ಯು. ಪದ್ಧತಿ ಪ್ರಾತ್ಯಕ್ಷಿಕೆ ಅಂದರೆ ನಿಮ್ಮ ಮುಂದೆಗೆ ಯಾವ ರೀತಿ ಒಳ್ಳೆ ಬೀಜವನ್ನು ಆಯ್ಕೆ ಮಾಡೋದು ಅನ್ನೋದ್ರ ಕುರಿತು ಒಂದು ಮಾಹಿತಿಯನ್ನು ನೀಡ್ತಾ ಇದ್ದೇವೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಈಗಾಗಲೇ ಮುಂಗಾರು ಶುರುವಾಗಿದೆ. ಹೆಚ್ಚು ಮಳೆ ಬರ್ತಾಯಿದೆ. ಮಳೆ ಈಗಾಗಲೇ ಈಗ ಸುಮಾರು 500 mm ಅಷ್ಟು ಹೆಚ್ಚು ಮಳೆ ಈ ಸಲ ಬಂದಿರೋದನ್ನು ನೋಡ್ಬೋದು. ಮೊದಲೆಲ್ಲ ಮೇ ತಿಂಗಳ ಕಡೆಗೆ ಬಂದಿತ್ತು. ಈಗ ಒಂದು ವಾರ ಮೊದಲೇ ನಮ್ಮಲ್ಲಿ ಮುಂಗಾರು ನಮ್ಗೆ ಸ್ಟಾರ್ಟ್ ಆಗಿತ್ತು. ಈಗಾಗಲೇ ನಾವು ಭತ್ತದ ಒಂದು ಬಿತ್ತನೆ ಕಾರ್ಯಕ್ರಮವನ್ನು ಆಯ್ಕೆ ಮಾಡ್ಕೋಬೇಕಾಗಿದೆ. ನಮ್ಮ ಜಿಲ್ಲೆಯಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಭತ್ತ ಮುಖ್ಯವಾದ ಆಹಾರ ಬೆಳೆ. ಸೊ ಇಲ್ಲಿ ನಾವು ಆಯ್ಕೆ ಮಾಡುವಂಥ ಭತ್ತ ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು ನಾವು ಇಲಾಖೆಯಿಂದ ಕಟ್ತೀವಿ, ಇನ್ನೊಂದು ನಾವು ನಮ್ಮದೇ ಆದ ಒಂದು ಬೀಜವನ್ನು ನಾವು ಕಟಾವು ಮಾಡೋ ಹಂತದಲ್ಲಿ ನಾವು ನಮ್ಮಲ್ಲಿ ಇಟ್ಕೋತೀವಿ. ಸೊ ಸುಮಾರು ಒಂದು 4-5 ತಿಂಗಳಾದ ನಂತರ ಅದನ್ನು ಮತ್ತೆ ನಾವು ಬಿತ್ತನೆಗೆ ಉಪಯೋಗ ಮಾಡ್ತೀವಿ. ಈ ಸಂದರ್ಭದಲ್ಲಿ ಈ ಭತ್ತದಲ್ಲಿ ಇರುವಂಥ ಕೆಲವೊಂದು ಬೀಜಗಳು ಸಂಪೂರ್ಣವಾಗಿ ಅರ್ಧಂಬರ್ಧ ತುಂಬಿರೋದು, ಈ ಒಂದು ತೆನೆಯ ಕೆಳಗಿನ ಹಂತದಲ್ಲಿರುವಂಥ ಬೀಜಗಳು ಅರ್ಧ ತುಂಬಿರುತ್ತೆ, ಮತ್ತು ಕೆಲವು ಜೊಳ್ಳಿರುತ್ತೆ. ಈಗ ಜಿಂಕ್ ಒಂದು ಈ ಒಂದು ಪೋಷಕಾಂಶ ಬರದಿದ್ದ ಸಂದರ್ಭದಲ್ಲಿ ಅದು ಜೊಳ್ಳಾಗಿರುತ್ತೆ. ಸೊ ಇದನ್ನು ನಾವು ಬಿತ್ತನೆ ಸಂದರ್ಭದಲ್ಲಿ ತೆಗೆದು ಒಳ್ಳೆಯ ಬೀಜವನ್ನು ಆಯ್ಕೆ ಮಾಡಿದರೆ ಖಂಡಿತ ನಾವು ಒಳ್ಳೆಯ ಇಳುವರಿಯನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ನಿಮಗೆಲ್ಲ ಗೊತ್ತಿರೋಗೆ ಬಿತ್ತಿದಂತೆ ಬೆಳೆ ಅನ್ನೋ ಒಂದು ನಾವು ನಾನುಡಿಯನ್ನು ನೀವು ಕೇಳಿರ್ಬೋದು. ಒಳ್ಳೆಯ ಬೀಜವನ್ನು ಹಾಕಿದರೆ ಒಳ್ಳೆಯ ಒಂದು ಇಳುವರಿಯನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದನ್ನು ಎರಡು ಬಿತ್ತನೆ ಸಂದರ್ಭದಲ್ಲಿ ಒಂದು ಕಾರ್ಯಕ್ರಮವನ್ನು ರೈತರ ಮಟ್ಟದಲ್ಲಿ ನಾವು ಮಾಡಬೇಕಾಗುತ್ತೆ. ಮೊದಲನೇದಾಗಿ ಉಪ್ಪು ನೀರಿನ ಉಪಚಾರ, ಎರಡನೇದು ಶಿಲೀಂಧ್ರನಾಶಕದ ಉಪಚಾರ. 2 ಕಾರ್ಯಕ್ರಮವನ್ನು ಮಾಡಬೇಕು. ಅಂದರೆ ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು, ಈಗ 2 ಮಾಡಬೇಕಂತ ಹೇಳ್ತೀವಿ. ಆದರೆ ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು, ಯಾವ ಸಂದರ್ಭದಲ್ಲಿ ಮಾಡಬೇಕು, ಎಷ್ಟೊತ್ತು ಮಾಡಬೇಕು, ಇದನ್ನೆಲ್ಲ ನಾವು ಮಾಹಿತಿಯನ್ನು ಪಡ್ಕೊಳ್ಳೋದು ಬಹಳ ಮುಖ್ಯವಾಗಿದೆ. ಸೊ ಈಗ ಫಸ್ಟ್ ನಾನು ಉಪ್ಪು ನೀರಿನ ಉಪಚಾರ ಅಂತ ಮಾಡ್ತೀನಿ. ಉಪ್ಪು ನೀರಿನ ಉಪಚಾರದಲ್ಲಿ ಮುಖ್ಯವಾಗಿ ಇಲ್ಲಿ ಅರ್ಧ ತುಂಬಿದ ಬೀಜ ಮತ್ತು ಜೊಳ್ಳು ಬೀಜವನ್ನು ತೆಗೆಯುವಂಥ ಒಂದು ಕಾರ್ಯಕ್ರಮ. ಇಲ್ಲಿ ಏನಾಗುತ್ತೆ, ನಾವು ಈ ಒಂದು ಬೀಜವನ್ನು 1ಕ್ಕೆ 4 ಪಾಲು, 1 ಪಾಲು ಉಪ್ಪು, 4 ಪಾಲು ನೀರು. ಅಂದರೆ ನೀವೊಂದು 10 ಲೀಟರ್ ನೀರಿಗೆ 2.5 kg ಕಲ್ಲುಪ್ಪನ್ನು ಹಾಕಿದರೆ ಆ ಒಂದು ದ್ರಾವಣವನ್ನು ನಾವು ತಯಾರು ಮಾಡ್ತೀವಿ. 1 ಪಾಲು ಉಪ್ಪಿಗೆ 4, 1/4 kg-ಗೆ 1 ಲೀಟ್ರ್. 4 kg ನೀವು ಉಪ್ಪು ಹಾಕಿದರೆ 4 ಪಾಲು ಅಂದರೆ 1 ಲೀಟ್ರ್ ನೀರು ಹಾಕಿ ಆ ದ್ರಾವಣವನ್ನು ಮಾಡ್ಕೋಬೇಕಾಗುತ್ತೆ. ಆ ದ್ರಾವಣವನ್ನು ಮಾಡಿದ ನಂತರ ಅದರಲ್ಲಿ ನಾವು ಬಿತ್ತನೆಗೆ ಉಪಯೋಗ ಮಾಡುವಂಥ ಬೀಜ ಯಾವುದಿದೆ ಆ ಬೀಜವನ್ನು ಅದಕ್ಕೆ ಹಾಕಿ, ಅವಾಗ ಏನಾಗುತ್ತೆ, ಮೇಲೆ ಎಲ್ಲ ಬೀಜಗಳು ತೇರುತ್ತೆ. ಮೇಲೆ ಬೀಜಗಳು ಯಾವ್ಯಾವ ಇದೆ ಎಲ್ಲ ತೇರುತ್ತೆ. ಇದರಲ್ಲಿ ಜೊಳ್ಳು ಬೀಜ ತೇರುತ್ತೆ, ಅರ್ಧ ತುಂಬಿದ ಬೀಜ ತೇರುತ್ತೆ. ಈ ಅರ್ಧ ತುಂಬಿದ ಬೀಜ ಒಂದು ಇದೇನೆಂದರೆ, ನೀವು ಅದನ್ನು ಬಿತ್ತನೆಗೆ ಉಪಯೋಗ ಮಾಡಿದರೆ ಅದು ಮೊಳಕೆ ಬರುತ್ತೆ, ಆದರೆ ಇಳುವರಿ ಮಟ್ಟ ಅಷ್ಟು ಬರೋದಿಲ್ಲ. ಅದಕ್ಕೆ 2-3 ಗಿಲ್ಲೆಗಳಿರುತ್ತೆ, ಅದರ ಒಂದು ಬೆಳವಣಿಗೆ ಸರಿ ಇರೋದಿಲ್ಲ. ಆದ್ದರಿಂದ ಬಿತ್ತನೆಗೆ ಒಳ್ಳೆಯ ಬೀಜವನ್ನು ಆಯ್ಕೆ ಮಾಡೋದು ಬಹಳ ಮುಖ್ಯವಾಗಿರೋದು. ಸುಮಾರು ನಾವು ಈಗ ಒಂದು 10 kg ತಗೊಂಡ್ರೆ ಕನಿಷ್ಠ 1 kg ಆದರೂ ಅಷ್ಟು ಒಂದು 20%, 10% ಆದರೂ ನಾವು ಒಂದು ಈ ಜೊಳ್ಳು ಬೀಜ ಅಥವಾ ಅರ್ಧ ತುಂಬಿದ ಬೀಜವನ್ನು ನಾವು ನಿರೀಕ್ಷೆ ಮಾಡೋದು. ಇದನ್ನು ತೆಗೆದರೆ ಖಂಡಿತ ನೀವು ಒಳ್ಳೆಯ ಬೀಜವನ್ನು ಆಯ್ಕೆ ಮಾಡಿದರೆ ಒಳ್ಳೆಯ ಬೆಳೆ ಬರುತ್ತೆ, ಇಳುವರಿನೂ ಜಾಸ್ತಿ ಬರುತ್ತೆ, ಕೀಟ ರೋಗದ ಬಾಧೆಯನ್ನು ತಡೆಕೊಳ್ಳುವಂಥ ಒಂದು ಶಕ್ತಿ ಆ ಒಂದು ಬೀಜಕ್ಕೆ. ಸೊ ಈಗ ಉತ್ತಮವಾಗಿ ನಾವು ಇಲ್ಲಿ ಈ ಬಕೆಟಲ್ಲಿ ನೀರು ಹಾಕಿದ್ದೀವಿ. ಇದರಲ್ಲಿ ನಾವು 5 ಲೀಟರ್, 5ಕ್ಕಂದರೆ 10ಕ್ಕೆ 2.5, 1/4 kg ಹಾಕ್ತೀವಿ. 1 kg ತಂದಿದ್ದೀವಿ. ಓಕೆ, 1 kg. ಸೊ ಈಗ ಸುಮಾರು ಒಂದು 5 ಲೀಟ್ರಷ್ಟು ನೀರಿದೆ ಇಲ್ಲಿ. ಇದಕ್ಕೆ ನಾವು 1 kg ಕಲ್ಲುಪ್ಪನ್ನು ಹಾಕ್ತಾ ಇದ್ದೀವಿ. ಕಲ್ಲುಪ್ಪು ಅದು ಬನ್ನಿ, ಯಾರೋ ಒಬ್ಬರು ಬನ್ನಿ, ಯಾರೋ ಒಬ್ಬರು ಮಾಡಬೇಕು, ನಾನು ಹೇಳ್ತೀನಿ ಮಾಡಬೇಕು.
ಒಬ್ರು ಯಾರಾದ್ರೂ ಬನ್ನಿ. ಹಾಂ ಆಯ್ತು, ಎಲ್ಲರೂ ಇಲ್ಲಿ ಬನ್ನಿ, ಮುಂದೆ ಬನ್ನಿ, ಎಲ್ಲರೂ ಮುಂದೆ ಬನ್ನಿ, ಎಲ್ಲರೂ ಮುಂದೆ ಬನ್ನಿ. ಅಂತ ನೀವು ಬೀಜವನ್ನು ನೋಡ್ಬೋದು ಹೇಗಿದೆ, ಯಾವ ರೀತಿ ಇದೆ. ಇಲ್ಲಿ ನೀರಿದೆ. ಓಕೆ, ನಾವೀಗ ಉಪ್ಪನ್ನ ಹಾಕ್ತಾ ಇದ್ದೀವಿ. ಇದು ಉಪ್ಪು ನೀರು. ಓಕೆ, ಇದನ್ನ ನಾವು ಸರಿಯಾಗಿ ಕಲಿಸ್ಬೇಕಾಗುತ್ತೆ. ಒಂದು ಕೋಲ್ ತಗೊಂಡು ನೀವು ಮಾಡ್ಬೋದು. ಓಕೆ, ಕೋಲ್ ಇಲ್ಲ ಅಂದರೆ ಕೈಯಿಂದಲೇ ಮಾಡ್ಬೋದು, ಏನು ಸಮಸ್ಯೆ ಇಲ್ಲ. Space in the cradle, so they ask you to stay like that. One more video. No, I will go to 12:30. If you're coming with me, we can that's because they have no space they told us. condition will be the same. That's what you just have to verify that. ಓಕೆ, ಮೊಟ್ಟೆ ಹಾಕಿದಾಗ ಮೊಟ್ಟೆ ಅಲ್ಲ ತೇಲುತ್ತೆ, ಇದನ್ನು ಒಳ್ಳೆ ನೀರಲ್ಲಿ ಅಂತ. ಸೊ ಇದು ಒಳ್ಳೆ ನೀರು, ಇದಕ್ಕೆ ಉಪ್ಪು ಹಾಕಿಲ್ಲ. ಇದಕ್ಕೆ ಉಪ್ಪು ಹಾಕಿದ್ದೀವಿ. ಈಗ ನೆಕ್ಸ್ಟ್ ಸ್ವಲ್ಪ ಬೀಜ ಹಾಕೋಣ. ಅದಕ್ಕಿಂತ ಮೊದಲು ಇದು ಮೊಟ್ಟೆ ನೋಡಿರಲ್ವಾ, ಈಗ ನಾನು ಇದರಲ್ಲಿ ಮೊಟ್ಟೆ ಹಾಕ್ತೀನಿ, ಏನಾಗುತ್ತೆ ಅಲ್ವಾ? ಮುಳುಗಿದೆ, ಮುಳುಗಿದೆ, ಓಕೆ, ಹಾಳಾಗಿದೆ. ಓಕೆ, ಸೊ ಈಗ ನಾನು ಇದನ್ನ ಉಪ್ಪು ನೀರಲ್ಲಿ ಹಾಕ್ತಾ ಇದ್ದೀನಿ. ಇಲ್ಲಿ ಏನಂದ್ರೆ ಅದು ಸ್ವಲ್ಪ ತುಂಬ ಕೆಳಗೋಗಿದೆ, ಅದು ಉಪ್ಪಿನಂಶ ಜಾಸ್ತಿ ಇದೆ, ಅಥವಾ ಉಪ್ಪು ಸ್ವಲ್ಪ ನಾವು ಇನ್ನೂ ಉಪ್ಪು ಕಡಿಮೆಗಿದೆ, ನಾವು ಇನ್ನೂ ಸ್ವಲ್ಪ ಉಪ್ಪು ಹಾಕಬೇಕಾಗಿದೆ. ಒಂದು ಸಾಂದ್ರತೆ ಸೊ ಈಗ ಉಪ್ಪು ನೀರಲ್ಲಿ ನಾವೀಗ ಈ ಮೊಟ್ಟೆನ ಹಾಕಿದಾಗ ಬೇರೆ ಇದೆ. ಸೊ ಇದೆಲ್ಲ ಹಾಕಿದಾಗ ಹುಡುಗುತ್ತೆ, ಉಪ್ಪು ನೀರಿಗೆ ಅದೊಂದು ಸಾಂದ್ರತೆ ಅಂತ ಹೇಳ್ತೀವಿ, ಅದೊಂದು ಮೇಲೆ ಹಾಕ್ತಾರೆ. ಸೊ ಅದೇ ರೀತಿ ಈಗ ನಾನು ಇದು ಸ್ವಲ್ಪ ಬೀಜವನ್ನು ಇದ್ರಲ್ಲಿ ಹಾಕ್ತಾ ಇದ್ದೀನಿ. ಇದು ಒಳ್ಳೆ ನೀರಲ್ಲಿ, ಇದು ಕೇವಲ ಒಂದು ದೊಡ್ಡ ಬೀಜ ಮಾತ್ರ ತೆಗೆಯುತ್ತೆ. ಓಕೆ, ದೊಡ್ಡ ಬೀಜ ಮಾತ್ರ ಇದೆ. ಇದೀಗ ಇದನ್ನು ಹಾಕಿ ಮೂರು ಮುಷ್ಟಿ ಆಗಿಲ್ಲ, ಇದರಲ್ಲಿ ಮೂರು ಮುಷ್ಟಿ ಇದೆ. ಸೊ ನೀವು ಇಲ್ಲಿ ನೋಡ್ಬೋದು, ಇದರಲ್ಲಿ ಜಾಸ್ತಿ ಇದೆ, ಇದರಲ್ಲಿ ಜಾಸ್ತಿ ಇದೆ. ಉಪ್ಪು ನೀರು ಸರಿಯಾಗಿದೆ, ಕಲಿಸ್ಬೇಕು. ಸೊ ಈಗ ಯಾವುದ್ರಲ್ಲಿ ಜಾಸ್ತಿ ಇದೆ, ಇದರಲ್ಲಿ ಜಾಸ್ತಿ ಇದೆ, ಇದರಲ್ಲಿ ಜಾಸ್ತಿ ಇದೆ. ಇದು ಬರೀ ಜೊಳ್ಳು ಮಾತ್ರ. ಇದು ಇದರಲ್ಲಿ ಅರ್ಧ ತುಂಬಿದು ಇದೆ, ಅರ್ಧ ತುಂಬಿದ ಬೀಜ ಸಹಿತ ಮೊಳಕೆ ಬರುತ್ತೆ. ಅಂದರೆ ಗಿಣ್ಣೆ ಅಥವಾ ರೋಗ ಕೀಟ ಫಸ್ಟ್ ಬರ್ಬೋದು. ಸೊ ಇದನ್ನು ನಾವು ತೆಗಿಬೇಕು, ಇದು ನಮಗೆ ಬೇಡ. ಓಕೆ, ಈಗ ಕೆಳಗೆ ಇರುವಂಥದ್ದು ಒಳ್ಳೆ ಬೀಜ. ಈ ಬೀಜವನ್ನು ನಾವು ಬಿತ್ತನೆಗೆ ಉಪಯೋಗ ಮಾಡಬೇಕು. ಓಕೆ, ಈ ಬೀಜವನ್ನು ನಾವು ಬಿತ್ತನೆಗೆ ಉಪಯೋಗ ಮಾಡಬೇಕು. ಸೊ ಈಗ ಹಾಕಿದ್ರಲ್ವ, ಈಗ ತುಂಬ ಹೊತ್ತು ಬಿಡಲಿಕ್ಕಿಲ್ಲ, ತುಂಬ ಹೊತ್ತು ಇದನ್ನು ಮಾಡಬೇಡಿ. ಸೊ ಈಗ ಇಮಿಡಿಯೇಟ್ ಇದು ಮೇಲೆ ಏನಿದೆ ಅದನ್ನು ತೆಗೆದು ಆ ನೀರನ್ನು ಇನ್ನೊಂದು ಇದಕ್ಕೆ ಹಾಕೊಳ್ಳಿ. ಆ ಕೆಳಗಿರೋ ಇದನ್ನು ಬೀಜವನ್ನು, ಒಳ್ಳೆ ಬೀಜವನ್ನು 3-4 ಸಲ ಅದನ್ನು ನೀವು ಒಳ್ಳೆ ನೀರಿಂದ ತೊಳಿರಿ. ಎಲ್ಲಿವರೆಗೂ ಉಪ್ಪಿನಂಶ ಹೋಗಬೇಕು. ಅದೇನಂದರೆ ಒಂದೆರಡು ಬೀಜವನ್ನು ಬಾಯಿಗೆ ಇಟ್ಕೊಂಡು ಉಪ್ಪಿನಂಶ ಇದೆ ಮತ್ತೆ ಇದಾದರೆ ಸೊ ಆ ಬೀಜವನ್ನು ನೀವು ಬಿತ್ತನೆಗೆ ಉಪಯೋಗ ಮಾಡಬೇಕು. ಸೊ ಈಗ ಆ ಬೀಜ ಈಗ ತೆಗಿತೀರಾ, ಇದು ಸರಿಯಾಗಿ ಒಳಗೆ ಇರುತ್ತೆ, ತೊಳೆದಿರ್ತೀರ, ಹಸಿ ಇರುತ್ತೆ. ಸೊ ನೆಕ್ಸ್ಟ್ ನೀವು ಇದನ್ನು ಶಿಲೀಂಧ್ರ ನಾಶಕದ ಜೊತೆಗೆ ಉಪಚಾರವನ್ನು ಮಾಡಬೇಕಾಗುತ್ತೆ. ಶಿಲೀಂಧ್ರ ನಾಶಕ ಯಾವುದು, ಬಾವಿಷ್ಠ ಇರ್ಬೋದು,
ಕಾರ್ಬನೇಜ್ ಅಂತ ಬರುತ್ತೆ. ಅದನ್ನು 1 kg 1 ಗ್ರಾಮ್ ಅಥವಾ 2 ಗ್ರಾಮಲ್ಲಿ ಹಾಕಿ ಗಿಡ ಎಲ್ಲ ಒಂದು ಪ್ಲಾಸ್ಟಿಕ್ ಮೇಲೆ ಹಾಕಿ ಎಲ್ಲ ಬೀಜವನ್ನು ಪ್ಲಾಸ್ಟಿಕ್ ಮೇಲೆ ಹಾಕಿ ಅದರ ಮೇಲೆ ಒಂದು ಸ್ವಲ್ಪ ಪೌಡರ್ ಹಾಕಿ ಕೈಗೆ ಸ್ವಲ್ಪ ಗ್ಲೌಸಲ್ಲಿ ಬರ್ತದೆ ಪ್ಲಾಸ್ಟಿಕ್ ಮೇಲೆ ಹಾಕಿ ಸರಿಯಾಗಿ ಕಲಿಸಿ ನಂತರ ಅದನ್ನು ಸ್ವಲ್ಪ ಕಡಿಮೆ ಮಾಡಿ ಕನಿಷ್ಠ ಒಂದು ಅರ್ಧ ಗಂಟೆ. ಸೊ ಇದು ಮಾತ್ರ ಇಮಿಡಿಯೇಟ್ ನೀವು ತೆಗಿಬೇಕಾಗುತ್ತೆ, ಇಲ್ಲಾಂದರೆ ಇದು ಉಪ್ಪು ಬೀಜ ಮೇಲೆ ಪರಿಣಾಮ ಬೀರುತ್ತೆ. ಸೊ ಇಮಿಡಿಯೇಟ್ ತೆಗಿಬೇಕು, ನಿಮಗೆ ಸಮಸ್ಯೆ ಇಲ್ಲ. ಮತ್ತು ಈ ದ್ರಾವಣವನ್ನು ಕನಿಷ್ಠ 3 ಸಲ ಉಪಯೋಗ ಮಾಡಬೇಕು. ಈಗ ಒಂದು ಹಾಕಿದ್ರೆ ಒಂದು 5 kg ಹಾಕಿದ್ರೆ ಇನ್ನೊಂದು 5 kg ಹಾಕಿದ್ರೆ ಇನ್ನೊಂದು 5 kg, ಸೊ 15 kg ಬರ್ತದೆ. ಮತ್ತು ಎಷ್ಟು ಇದು ಮಾಡಿರ್ತಾರೆ ಒಂದಕ್ಕೆ 4 ಪಾಲು, 1 kg ಉಪ್ಪು ಹಾಕಿದರೆ ಅದಕ್ಕೆ 4 ಪಾಲು 4 ಲೀಟರ್ ಅಷ್ಟು ನೀರು, ಒಂದಕ್ಕೆ 4 ಪಾಲು ಅಷ್ಟನ್ನು ಹಾಕಿ ಒಂದು 5 ಲೀಟ್ರು, ನಾವು ಒಂದು ತಕ್ಷಣ 5 ಲೀಟರ್ ಆಗುತ್ತೆ. ಸೊ 5 ಲೀಟರ್ 10 ಲೀಟ್ರು, ಸೊ 2 kg ಅಷ್ಟು ಇದನ್ನು ಒಂದು ಅಥವಾ 2.5 kg ಅಷ್ಟು ಉಪ್ಪನ್ನು ಹಾಕಿ ಸರಿಯಾಗಿ ಕಲಿಸಿ ಈ ದ್ರಾವಣವನ್ನು ಕನಿಷ್ಠ 3 ಸಲ ಉಪಯೋಗ ಮಾಡಿ. ಕನಿಷ್ಠ 3 ಸಲ, 4ನೇ ಸಲ ಅದು ಕಡಿಮೆ ಆಗುತ್ತೆ. ಸೊ ಇದು ಭಾಳ ಅಂದರೆ ನಿಮಗೆ ಅರ್ಧ ಗಂಟೆ ಕೆಲಸ ಅಷ್ಟೇ, ಭಾಳ ಏನಿಲ್ಲ, ಅರ್ಧ ಗಂಟೆ ಕೆಲಸ. ಅದರ ಮುಂದೆ ಇದರ ಒಳ್ಳೆಯ ಪರಿಣಾಮವನ್ನು ನೀವು ನಿಮ್ಮ ಗದ್ದೆಯಲ್ಲಿ ನಿಲ್ಬೋದು. ಈಗ ಪರೀಕ್ಷೆ ಮಾಡಿ ನೋಡ್ಬೋದು, ಇದರದ್ದು ಬಿತ್ತನೆ ಮಾಡಿ ಇದು ಬಿತ್ತನೆ ಮಾಡಿ ಯಾವುದು ಚೆನ್ನಾಗಿ ಬರುತ್ತೆ ನೀವೇ ನೋಡ್ಬೋದು. ಓಕೆ, ಇದು ಸ್ವಲ್ಪ ಮೊಳಕೆ ಬರುತ್ತೆ, ಯಾವುದಿದು ಇದು ಮೇಲೆ ಯಾವುದೋ ಜೊಳ್ಳು ಇದೆ, ಇದು ನೋಡಿ ಇದರಲ್ಲಿ ಏನಿಲ್ಲ, ಇದು ಜೊಳ್ಳು ಇದೆ. ಓಕೆ, ಇದು ನೋಡಿ, ಇದು ಜೊಳ್ಳು ಪ್ಲೇಸ್ ಆಗ ತುಂಬಿದ ಬೀಜ ಇದೆ. ಸೊ ಇದು ಈ ಕೆಳಗಿನ ಅದು ಮಾತ್ರ ಒಳ್ಳೆಯ ಒಂದು ಮೊಳಕೆ ಬರುವುದು. ಸೊ ಈ ಬೀಜವನ್ನು ನೀವು ಬಿತ್ತನೆಗೆ ಉಪಯೋಗ ಮಾಡಿ. ಓಕೆ, ಸೊ ಇದು ತುಂಬ ಸಿಂಪಲ್ ಆಗಿರೋದು. ಏನಂದರೆ ಇದು ಮೊಟ್ಟೆ ಹಾಕುವ ಒಂದು ಉದ್ದೇಶ ಏನಂದರೆ ಸರಿಯಾಗಿ ದ್ರಾವಣ ಸರಿ ಇದ್ದಿಲ್ಲ. ಏನು ಎಷ್ಟು ಹಾಕ್ಬೇಕಂದ್ರೆ ಸ್ವಲ್ಪ 4 ಆಣೆ ಅಷ್ಟು ಮೇಲೆ ತೆಗೆದು ಇದು ಸ್ವಲ್ಪ ಏನಾಗಿದೆ, ಸ್ವಲ್ಪ ಕಡಿಮೆ ಇದೆ. ಆದರೆ ಇದು ತೇಲ್ತಾ ಇದೆ. ನಾವು ಸ್ವಲ್ಪ ಇನ್ನೂ ಉಪ್ಪನ್ನು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಇದನ್ನು ಬೇರೆ ಉಪ್ಪು ಹಾಕಿದಷ್ಟು ಇದು ಮೇಲೆ ಬರುತ್ತೆ. ತುಂಬ ಕೆಳಗೆ ಹೋಗಿದ್ರೆ ಅದು ಸ್ವಲ್ಪ ಬೇಗ. ಸೊ ಇದು ಹಾಕುವ ಉದ್ದೇಶ ಏನಂದರೆ ನಮ್ಮ ದ್ರಾವಣ ಸರಿ ಇದೆಯಲ್ಲ ಅಂತಂದರೆ ಸುರಕ್ಷಿತ ಕೀಟನಾಶಕ ಇದೆ. ನೀವೆಲ್ಲ ಗೊತ್ತಿದ್ದ ಹಾಗೆ ಕೀಟನಾಶಕಗಳನ್ನು ಬಳಕೆ ಮಾಡಬೇಕು. ಕೀಟನಾಶಕ ಅಂದರೆ ನಾರ್ಮಲ್ ಆಗಿ ಅದು ವಿಷಕಾರಿ. ಸೊ ವಿಷಕಾರಿ ಬಳಕೆ ಅನಿವಾರ್ಯ, ಆದರೆ ಅದನ್ನು ಯಾವ ರೀತಿ ನಾವು ಸುರಕ್ಷಿತವಾಗಿ ಬಳಕೆ ಅನ್ನೋದು ನಮ್ಮ ಮೇಲೆ ಇರುವಂಥದ್ದು. ಈ ಕೀಟನಾಶಕಗಳು ಈಗ ನಮ್ಮ ಭತ್ತದಲ್ಲಿ ಹಲವಾರು ಕೀಟಗಳು ಇರುತ್ತೆ, ಅದಕ್ಕೆ ನಾವು ಸ್ಪ್ರೇ ಮಾಡಬೇಕಾಗುತ್ತೆ. ಕೀಟನಾಶಕಗಳನ್ನು ಸ್ಪ್ರೇ ಮಾಡಬೇಕು. ಅದು ಕೀಟನಾಶಕಗಳು ಆ ಒಂದು ಕೀಟಕ್ಕೆ ಅಥವಾ ರೋಗಕ್ಕೆ ಅದಕ್ಕೆ ಅದು ವಿಷಕಾರಿ ಇದೆ. ಸೊ ಒಂದು ನಾವು ಬಳಕೆ ಮಾಡಬೇಕಾದ್ರೆ ಅದರಲ್ಲಿ ಯಾವುದೇ ಒಂದು ಕೀಟನಾಶಕವನ್ನು ತಗೊಳ್ಳಿ, ಅದರಲ್ಲಿ ಬೇರೆ ಬೇರೆ ಕಲರ್ದು ಇದು ಬರುತ್ತೆ, ಟ್ರಯಾಂಗಲ್ ಬರುತ್ತೆ, ಒಂದು ಕೆಂಪು, ಒಂದು ಹಳದಿ, ಒಂದು ಹಸಿರು. ನಿಮ್ಮ ಮನೆಯಲ್ಲಿ ಈ ಒಂದು ಸೊಳ್ಳೆಗಳನ್ನು ಓಡಿಸಲಿಕ್ಕೆ ಒಂದು ಇದು ಯೂಸ್ ಮಾಡ್ತಾರೆ, ಗುಡ್ ನೈಟ್ ಬ್ಯಾಟ್ಸ್ ಇವೆಲ್ಲ. ಅದಕ್ಕೂ ಸಹ ನೀವು ನೋಡ್ಬೋದು, ಹಸಿರು ಕಲರ್ ಇರುತ್ತೆ ಅಥವಾ ಹಳದಿ ಕಲರ್ ಇರುತ್ತೆ. ಅದು ಬೇರೆ ಬೇರೆ ಅಪಾಯಕಾರಿ ಅಂಶವನ್ನು ಹಂತವನ್ನು ತೋರಿಸುತ್ತೆ, ಯಾವ ರೀತಿ ಅಪಾಯಕಾರಿ ಇದೆ, ಹಂತಗಳಿದೆ ಅಂತೇಳಿ ಅದು ತೋರಿಸುತ್ತೆ. ಸೊ ಇಂಥ ಒಂದು ಈ ಕೀಟನಾಶಕಗಳನ್ನು ಯಾವ ರೀತಿ ನಾವು ಸುರಕ್ಷಿತವಾಗಿ ಬಳಕೆ ಮಾಡ್ಬೋದು ಅನ್ನೋದರ ಕುರಿತು ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ. ಮುಖ್ಯವಾಗಿ ಈ ಕೀಟನಾಶಕಗಳು ಏನಿದೆ ಈ ನಮ್ಮ ದೇಹದಲ್ಲಿ ಪ್ರವೇಶ ಆಗುವಂಥದ್ದು ನಮ್ಮ ಈ ಮೂಗಿರ್ಬೋದು, ಬಾಯಿ ಇರ್ಬೋದು, ನಮ್ಮ ಚರ್ಮ ಇರ್ಬೋದು. ಸೊ ಈ ದೇಹವನ್ನು ನಾವು ಒಂದು ಸುರಕ್ಷಿತವಾಗಿ ಇಟ್ಕೊಳ್ಳೋದು ಭಾಳ ಸ್ಪ್ರೇ ಮಾಡಬೇಕಾದ್ರೆ ಅದಕ್ಕೆ ಏನಾದರೆ ಒಂದು ಸಂಪೂರ್ಣವಾಗಿ ನಾವು ನಮ್ಮ ದೇಹವನ್ನು ಕವರ್ ಮಾಡಬೇಕು. ಈಗ ಬಳಕೆ ಮಾಡಬೇಕು ಒಂದು ಈ ಮಾಸ್ಕನ್ನು ಬಳಕೆ ಮಾಡುವಂಥದ್ದು. ಆಮೇಲೆ ಈ ಕೈಗೆ ಒಂದು ಸ್ವಲ್ಪ ಗ್ಲೌಸ್ ಇಲ್ಲ, ಅಟ್ಲೀಸ್ಟ್ ಮನೇಲಿ ಯಾವುದೋ ಒಂದು ಪ್ಲಾಸ್ಟಿಕ್ ಕೈಗೊಂಡು ಹಾಕ್ಕೊಂಡು ಗ್ಲೌಸ್ ಅಥವಾ ಪ್ಲಾಸ್ಟಿಕನ್ನು ಹಾಕ್ಕೊಂಡು, ಜೊತೆಗೆ ಕಣ್ಣು, ನಿಮ್ಮ ಕಣ್ಣೇನಿದ್ರೆ ಅದಕ್ಕೊಂದು ಕಣ್ಣಿಗೆ ಒಂದು ಗ್ಲಾಸು ಕಣ್ಣಿಗೊಂದು ಹಾಕ್ಕೊಂಡು ನೀವು ಸ್ಪ್ರೇ ಮಾಡಿ. ಯಾಕಂದರೆ ಕಣ್ಣು ಇವಾಗ ಭಾಳ ಒಂದು ಇದು ಇರುವಂಥದ್ದು. ಎರಡನೇದಾಗಿ ನೀವು ಸ್ಪ್ರೇ ಮಾಡಿದ ನಂತರ ಈ ನಿಮ್ಮ ಒಂದು ಬಟ್ಟೆಗಳೇನಿದೆ ಅದನ್ನು ಸಪ್ರೇಟಾಗಿರಬೇಕು. ಆ ಕೀಟನಾಶಕಗಳನ್ನು ಯಾವುದೇ ಕಾರಣ ಅಡುಗೆ ಮನೆಯಲ್ಲಿ ಇಡಬೇಕು, ಅದಕ್ಕಂತ ಸಪ್ರೇಟಾಗಿರಬೇಕು. ಅದೇ ರೀತಿ ಈ ಕೀಟನಾಶಕಗಳು ಏನಿದೆ ಅದನ್ನು ಸ್ಪ್ರೇ ಮಾಡಬೇಕಾದ್ರೆ ಯಾವ ದಿಕ್ಕಿನಲ್ಲಿ ಬರ್ತಾ ಇದೆ ಆ ದಿಕ್ಕಿನಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಹೋದರೆ ಅದೇ ದಿಕ್ಕಲ್ಲಿ ನೀವು ಸ್ಪ್ರೇ ಮಾಡ್ತಾ ಹೋಗ್ತಾರೆ. ಮತ್ತು ಬೀಡಿ ಸಿಗರೇಟ್ಸ್ ಅದೆಲ್ಲ ಮಾಡಬಾರ್ದು.
ಇವೆಲ್ಲ ಈ ಎಲ್ಲವನ್ನು ನಾವು ಸುರಕ್ಷಿತವಾಗಿ ಮಾಡಬೇಕು. ಮತ್ತು ಮುಖ್ಯವಾಗಿ ಏನಂದರೆ ಎಷ್ಟು ಶಿಫಾರಸು ಮಾಡಿದ್ದಾರೆ, ಒಂದು ಲೀಟರ್ ನೀರಿಗೆ ಎಷ್ಟು ಶಿಫಾರಸು ಮಾಡಿದ್ದಾರೆ ಅಷ್ಟನ್ನೇ ಬಳಕೆ ಮಾಡೋದು ಭಾಳ ಮುಖ್ಯವಾಗಿದೆ. ಮತ್ತು ಯಾವ ಒಂದು ಕೀಟನಾಶಕವನ್ನು ಬಳಕೆ ಮಾಡಬೇಕು ಅದನ್ನೇ ಮಾಡಬೇಕು. ಇವೆಲ್ಲ ಬಿಟ್ಟು ನಾವು ಬೇರೆದನ್ನು ಮಾಡಿದಾಗ ಖಂಡಿತ ನಾವು ಮನುಷ್ಯನ ಆರೋಗ್ಯಕ್ಕೆ ಮಾರಕವಾಗುತ್ತೆ. ಈಗ ನಾನು ನಿಮ್ಗೆ ಹೇಳಬೇಕಾದ್ರೆ ಒಂದು ಈ ಕೆಲವು ಕಡೆ ಎಲ್ಲ ಭತ್ತವನ್ನು ಮಾಡ್ತಾರೆ, ಈ ಸಿಂಧನೂರು ಗಂಗಾವತಿ ಅಲ್ಲೆಲ್ಲ ಏನಂದರೆ ಒಂದು ಶಿಫಾರಸು ಮಾಡಿದ ಒಂದು ಕೀಟನಾಶಕವನ್ನು ಬಿಟ್ಟು ಬೇರೆಲ್ಲ ಉಪಯೋಗ ಮಾಡ್ತಾರೆ. ಅದಕ್ಕಾಗಿ ಜನರು ಕೆಲವೊಂದು ರೋಗಗಳಿಂದ ತುಂಬ ನರಳನ್ನು ನಾವು ನೋಡ್ಬೋದು, ಪೇಪರಲ್ಲಿ ಸಾಮಾನ್ಯ. ಸೊ ನಮ್ಮ ಒಂದು ಜಿಲ್ಲೆಯಲ್ಲಿ ಏನಂದರೆ ನಾವು ಕೀಟನಾಶಕ ಇರ್ಬೋದು ಅಥವಾ ರೋಗನಾಶಕ ಇರ್ಬೋದು ಬೇಕಾದಷ್ಟೇ, ನಾನು ನೋಡಿದಾಗೆ ಬೇಕಾದಾಗಷ್ಟೇ ಸ್ಪ್ರೇ ಮಾಡ್ತಾರೆ, ಅಂದರೆ ಅವಶ್ಯಕತೆ ಇದ್ದಾಗ ಸ್ಪ್ರೇ ಮಾಡ್ತಾರೆ. ಆದರೆ ಒಂದು ಸ್ವಲ್ಪ ಸಲಹೆ ಸೂಚನೆಗಳನ್ನು, ಯಾಕಂದರೆ ಒಂದು ಜಯ ಅಂತಿದೆ, ಒಂದು ಯಾವುದಿದೆ ಅದನ್ನು ತಂದು ಹಾಕೋದು ಅಥವಾ ಎಂಡೋಸಲ್ಫಾನನ್ನು ಹಾಕೋದು, ಮೊನೊಕ್ರೋಟೋಫಾಸ್ ಈಗ ನಾವು ತರಕಾರಿ ಮಾಡ್ಕೊಳ್ಳೋದಕ್ಕೆ ಕೆಲವೊಂದು ಕೀಟನಾಶಕಗಳನ್ನು ಬ್ಯಾನ್ ಮಾಡಿದ್ದಾರೆ, ಅಂಥದ್ದೆಲ್ಲ ನಾವು ಬಳಕೆ ಮಾಡಬಹುದು. ಇನ್ನು ಈ ಹರ್ಬಿಸೈಡ್ಸ್ ಯಾವುದು ಗ್ಲೈಫೋಸೇಟ್ ಅಂತ ಹೇಳ್ತೀವಿ, ಸಾಮಾನ್ಯವಾಗಿ ಕಳೆನಾಶಕಗಳನ್ನು ಗ್ಲೈಫೋಸೇಟ್ಗೆ ಬಳಕೆ ಮಾಡೋದು. ಆದರೆ ಈಗ ಅದನ್ನು ಬಳಕೆ ಮಾಡಬಾರದು. ಕೇವಲ ರೋಡಲ್ಲಿ ಇರುವಂಥ ಕಳೆಗಳಿಗೆ, ಈ ರೈಲ್ವೆ ಟ್ರ್ಯಾಕಲ್ಲಿರುವಂಥ ಕಳೆಗಳಿಗೆ ಮಾತ್ರ ಬಳಕೆ ಮಾಡುವಂಥದ್ದು. ಅದು ಕೃಷಿಯಲ್ಲಿ ಬಳಕೆ ಮಾಡೋದಕ್ಕಿಲ್ಲ, ಅದು ಕೇವಲ ಕಾಫಿ ಬೆಳೆಗೆ ಮಾತ್ರ ಅದನ್ನು ಪರ್ಮಿಷನ್ ಕೊಟ್ಟಿರುವಂಥದ್ದು ಭಾರತ ಸರ್ಕಾರ. ಸೊ ಗ್ಲೈಫೋಸೇಟ್ಸ್ ಬಳಕೆ ಮಾಡಬೇಕಾದ್ರೆ ನೀವು ಪರಿಣಿತರ ಒಂದು ಸಲಹೆಯನ್ನು ಪಡ್ಕೊಂಡು ಮಾಡಿ. ಈಗಾಗಲೇ ನಾವು ಈ ಮಾರಾಟಗಾರರು ಯಾರು ನಿಮಗೆ ಮಾರಾಟ ಮಾಡ್ತಾರೆ ಇವೆಲ್ಲ ಅವ್ರಿಗೆಲ್ಲ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಹಲವಾರು ತಿಳುವಳಿಕೆಗಳನ್ನು ಕೊಟ್ಟಿದ್ದೇವೆ, ಟ್ರೈನಿಂಗನ್ನು ಕೊಟ್ಟಿದ್ದೇವೆ, ಅವ್ರಿಗೆ ಸರ್ಟಿಫಿಕೇಟನ್ನು ಸಹ ಕೊಟ್ಟಿದ್ದೇವೆ. ಮುಖ್ಯವಾಗಿ ಗ್ಲೈಫೋಸೇಟ್ ಹರ್ಬಿಸೈಡ್ಸ್ ಅಂದರೆ ಇದು ಕಳೆನಾಶಕ, ಗ್ಲೈಸೇಲ್ ಅಂತ ಯಾವ ಹೇಳ್ತೀವಿ. ದಯಮಾಡಿ ನೀವೇನಾದರೂ ನಿಮ್ಮ ತೋಟಕ್ಕೆ ಕಳೆಗಳಿದೆ ಅಂತೇಳಿ ಈ ಗ್ಲೈಫೋಸೇಟನ್ನು ಬಳಕೆ ಮಾಡಬೇಡಿ. ಗ್ಲೈಫೋಸೇಟು ಅದಲ್ಲ, ಅದರಲ್ಲಿರುವಂಥ ಕಳೆಯನ್ನು ಯಾವ ರೀತಿ ನಾವು ಬೇರೆ ಉಪಯೋಗ ಮಾಡ್ಬೋದು. ಅದರಲ್ಲಿರುವಂಥ ಈ ಕಳೆ, ಉದಾಹರಣೆಗೆ ಈಗ ನೀವು ಕಾಡು ಸಂಪಿಗೆ ಅಂತ ಬರುತ್ತೆ, ಅದು ಹಳದಿ ಇದಾಗಿ ಹೂಗಳಾಗಿ ಅದನ್ನು ಕೆಲವು ರೈತರೆಲ್ಲ ದನಕ್ಕೆ ಉಪಯೋಗ ಮಾಡ್ತಾರೆ, ಹಾಲೆಟ್ಟೆಗೆ ಅಂತ ಕೆಲವರು ಅದನ್ನು ಕಟ್ ಮಾಡಿ ಕಂಪೋಸ್ಟ್ ಮಾಡ್ತಾರೆ. ಸೊ ಈ ರೀತಿ ಬಳಕೆಯನ್ನು ನಾವು ಮಾಡಲಿಕ್ಕೆ ಯೋಚನೆ ಮಾಡ್ಬೋದು. ಈ ಗ್ಲೈಫೋಸೇಟನ್ನು ಅಲ್ಲಿ ಬಳಕೆ ಮಾಡೋದು ಸೂಕ್ತ ಅಲ್ಲ ಅಂತ ಈಗಾಗಲೇ ಸರ್ಕಾರ ಅದ್ರ ಬಗ್ಗೆ ಒಂದು ಆದೇಶ ಗೆಜೆಟ್ ನೋಟಿಫಿಕೇಶನ್ ಮಾಡಿದೆ. ಸೊ ಈ ಗ್ಲೈಫೋಸೇಟ್ ಇದನ್ನು ಬಳಕೆ ಮಾಡಬೇಡಿ. ಅದರ ಜೊತೆಗೆ ನೀವು ಯಾವುದೇ ಒಂದು ಕೀಟನಾಶಕ ಇರ್ಬೋದು, ರೋಗನಾಶಕ. ಯಾಕಂದರೆ ನಾನು ಹೇಳಿದೆ ನಿಮಗೆ ಈ ಒಂದು ಬೀಜವನ್ನು ಉಪ್ಪು ನೀರಿನ ಉಪಚಾರ ಮಾಡಿದ ನಂತರ ನೀವೇನು ಈಗ ಶಿಲೀಂಧ್ರನಾಶಕದ ಜೊತೆಗೆ ನೀವು ಒಂದು ಉಪಚಾರ ಮಾಡ್ತೀರಾ, ಆ ಸಂದರ್ಭದಲ್ಲಿ ಖಂಡಿತವಾಗಿ ಒಂದು ಕೈಗೊಂದು ಗ್ಲೌಸ್ ತಗೊಳ್ಳಿ, ಒಂದು ಮುಖಕ್ಕೊಂದು ಮಾಸ್ಕ್ ಹಾಕೊಳ್ಳಿ, ಮತ್ತು ಕಣ್ಣಿಗೊಂದು ಕನ್ನಡಕ. ಇವೆಲ್ಲ ಹಾಕ್ಕೊಂಡ್ರೆ ನೀವು ನಿಮ್ಮ ಆರೋಗ್ಯದ ಜೊತೆಗೆ ನಿಮ್ಮ ದೇಹವನ್ನು ನೀವು ಕಾಪಾಡ್ಬೋದು, ಒಂದು ಕೀಟನಾಶಕ ಕಾಪಾಡ್ಬೋದು. ಯಾಕಂದರೆ ಇವೆಲ್ಲ ಕೀಟನಾಶಕ ಇರ್ಬೋದು, ರೋಗನಾಶಕ ಇವೆಲ್ಲ ಅನಿವಾರ್ಯ ಬಳಕೆ ಮಾಡೋದು. ಆದರೆ ಬಳಕೆ ಮಾಡೋ ಸಂದರ್ಭದಲ್ಲಿ ಈ ಎಲ್ಲ ಒಂದು ಇದನ್ನು ಮಾಡಿದಾಗ ನಮ್ಗೆ ಯಾವುದೇ ದೇಹಕ್ಕೆ ಹಾನಿ ಆಗದೆ ಹೋಗ್ಬೋದು, ನಮ್ಮ ಜವಾಬ್ದಾರಿ ಸಾಕುತ್ತೆ. ಸೊ ಇದನ್ನು ಮಾಡಬಹುದಾಗಿದೆ. ಸೊ ಇಷ್ಟು ಸಂಕ್ಷಿಪ್ತವಾಗಿ ನಾನು ಹೇಳ್ತಾ ಇದ್ದೀನಿ. ಸೊ ಬೇರೆ ಏನಾದರೂ ನಿಮ್ದೇನಾದ್ರು ಪ್ರಶ್ನೆಗಳಿದ್ರೆ ನೀವು ಸಹ ನೀವು ಕೇಳಬಹುದಾಗಿದೆ. ಸೊ ನಾನು ಇಲ್ಲೇ ಇರ್ತೀನಿ. ಸೊ ನಮ್ಗೆ ಇಷ್ಟೊತ್ತು ನಮಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಕೃಷಿ ಇಲಾಖೆ ಅಧಿಕಾರಿಗಳು ಮತ್ತು ಸಣ್ಣವರು ಮತ್ತು ಇಲ್ಲಿ ಸೇರಿದ ಎಲ್ಲ ರೈತ ಬಾಂಧವರು ಮತ್ತು ಅಧಿಕಾರಿ ಕಾಂಪೆಂಟೆಂಟ್ ಎಲ್ಲ ಪದಾಧಿಕಾರಿಗಳು ನನ್ನ ವಂದನೆಯನ್ನು ತಿಳಿಸುತ್ತಾ ಮುಂದಿನ ಅದೇ ರೀತಿ ಒಂದು ಉತ್ತಮ ಗುಣಮಟ್ಟದ ಬೀಜಗಳ ಆಯ್ಕೆ ಯಾವ ಥರ ಮಾಡಬೇಕು ಪದ್ಧತಿ ಪ್ರಾತ್ಯಕ್ಷಿಕೆ ಮಾಡಿದ್ದು. ಈಗ ಮಣ್ಣು ಪರೀಕ್ಷೆಯ ಅವಶ್ಯಕತೆ ಮತ್ತು ಮಣ್ಣು ಆರೋಗ್ಯ ಚೀಟಿಯ ಬಳಕೆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ನಾನು ಡಾಕ್ಟರ್ ಮಲ್ಲಿಕಾರ್ಜುನ್ ಅಂತ ಮಣ್ಣು ಅದು ಹೆಚ್ಚು ಕಡಿಮೆ ಆಯಿತು ಅಂದರೆ ಒಂದು ವಿಟಮಿನ್ ಕಡಿಮೆ ಆಯಿತು, ನಮ್ಮ ದೇಹದಲ್ಲಿ ಪೊಟ್ಯಾಷಿಯಂ ಲೆವೆಲ್ ಕಡಿಮೆ ಆಯಿತು, ಐರನ್ ಲೆವೆಲ್ ಕಡಿಮೆ ಆಯಿತು, ಕ್ಯಾಲ್ಸಿಯಂ ಲೆವೆಲ್ ಕಡಿಮೆ. ಇದನ್ನು ನಾವು ಪರೀಕ್ಷೆ ಮಾಡಿ ಅದರ ಪ್ರಕಾರ ಬಂದು ತಗೊಂಡ್ರೆ ನಾವು ಗುಣವಾಗ್ತೀವಿ. ಹೌದಾ? ಆ ಪರೀಕ್ಷೆ ಇಲ್ಲದೇ ನಾವು ಮದ್ದನ್ನು ತಗೊಂಡ್ರೆ ನಮಗೆ ಆರೋಗ್ಯದಲ್ಲಿ ಇನ್ನೂ ಸಹ ಹೆಚ್ಚು ಕಡಿಮೆ ಆಗ್ತಕ್ಕಂಥದ್ದು. ಹೌದಾ? ಈಗ
ರಕ್ತ ಪರೀಕ್ಷೆ ಮಾಡಿಸ್ತೀರಾ? ಮಾಡಿಸಿದ್ದೀರಾ? ಹಾಸ್ಪಿಟಲ್ ಹೋದ ತಕ್ಷಣ ರಕ್ತ ಪರೀಕ್ಷೆ ಮಾಡ್ತಾರೆ. ಹೌದಾ? ಅದರಲ್ಲಿ ನಮ್ಮ ದೇಹದಲ್ಲಿ ಯಾವ ಒಂದು ಕೊರತೆ ಇದೆ ಅಂತ ನೋಡಲಿಕ್ಕೆ. ಈಗ ಮಣ್ಣಿನಲ್ಲಿ ನಾವು ಕೊರತೆ ನೋಡಿದ್ರೆ ಹಾಗೆ ಜಮೀನಲ್ಲಿ ಕೃಷಿ ಮಾಡ್ತೀವಿ ಅಂತಂದರೆ ನಾವು ಆಗಿರ್ತಕ್ಕಂಥ ಬಂಡವಾಳ ಅಥವಾ ನಾವು ಮಾಡ್ತಕ್ಕಂಥ ಕೃಷಿಯಲ್ಲಿ ಹೆಚ್ಚಿನ ಲಾಭ ಗಳಿಸಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಈ ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ರಸಗೊಬ್ಬರಗಳನ್ನು ನಾವು ಬಳಕೆ ಮಾಡಿದ್ರೆ ಹೆಚ್ಚಿನ ಇಳುವರಿಯನ್ನು ಪಡಿಬೋದು. ಮತ್ತು ಈ ರೋಗ ಮತ್ತು ಕೀಟ ಬಾಧೆಗಳ ಒಂದು ಬಾಧೆಯನ್ನು ಸಹ ನಾವು ಕಡಿಮೆ ಮಾಡಬಹುದು. ಹೌದಾ? ಈ ರೋಗ ಕೀಟ ಬರೋದು ಯಾವಾಗ? ಈ ಒಂದು ಪೋಷಕಾಂಶಗಳು ಕಡಿಮೆ ಆದಾಗ. ಹೌದಾ? ನಾವು ತಿಂತಕ್ಕಂಥ ಆಹಾರ ಎಲ್ಲ ಬರೋದು ಮಣ್ಣಿಂದಲೇ. ಸಸ್ಯಗಳು ಮಣ್ಣಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳನ್ನು ಹೀರಿಕೊಂಡು ಆಹಾರ ಧಾನ್ಯದ ರೂಪದಲ್ಲಿ, ಹಣ್ಣಿನ ರೂಪದಲ್ಲಿ, ತರಕಾರಿ ರೂಪದಲ್ಲಿ ನಮಗೆ ಕೊಡ್ತವೆ. ನಾವು ಅದನ್ನು ತಿಂದು ನಮಗೆ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಪೋಷಕಾಂಶಗಳನ್ನು ನಾವು ಪಡ್ಕೊಳ್ತೀವಿ. ಈ ಮಣ್ಣಲ್ಲಿ ಏನಾದರೂ ಕೊರತೆ ಆದರೆ ಅದು ಆಹಾರದಲ್ಲಿ ಕೊರತೆ ಆಗುತ್ತೆ. ನಂತರ ನಮ್ಮ ದೇಹದಲ್ಲಿ ಕೊರತೆ ಆಗಿ ನಮ್ಮ ಆರೋಗ್ಯ ಸಹ ಕ್ಷೀಣಿಸುತ್ತಾ ಹೋಗುತ್ತೆ. ಹೌದಾ? ನಮ್ಮ ದೇಶದಲ್ಲಿ ಈ ಒಂದು ಆರೋಗ್ಯ ಸಮಸ್ಯೆ ಇರೋದು 90ಕ್ಕಿಂತ ಹೆಚ್ಚು % ಈ ಒಂದು ಪೋಷಕಾಂಶ ಕೊರತೆ ಇದೆ. ಹೌದಾ? ಅದಕ್ಕೆ ನಾವು ಸರಿ ಮಾಡಬೇಕಾದ್ರೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲು ಎಲ್ಲ ನಾವು ಮದ್ದನ್ನು ಎಲ್ಲ ಪ್ರಕಾರದ ಮದ್ದನ್ನು ತೆಗೆದುಕೊಳ್ಳೋದ್ರಿಂದ ಈ ಸಮಸ್ಯೆನ ಹೋಗಲಾಡೋದಕ್ಕೆ ಸಾಧ್ಯ ಇಲ್ಲ. ನಾವು ಹೀಗೆ ಮದ್ದನ್ನು ಜೀವನ ಪರ್ಯಂತ ತಗೊಳ್ಬೇಕಾಗುತ್ತೆ. ಅದರ ಬದಲಾಗಿ ಈ ಮಣ್ಣು ಪರೀಕ್ಷೆ ಮಾಡಿ, ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ಒಂದು ರಸಗೊಬ್ಬರಗಳ ಬಳಕೆಯನ್ನು ವಿವೇಚನಾತ್ಮಕವಾಗಿ ಬಳಕೆ ಮಾಡಿದ್ರೆ ನಾವು ಮಣ್ಣಿನ ಆರೋಗ್ಯವನ್ನು ಕಾಪಾಡ್ಬೋದು. ಅದರ ಮೂಲಕ ಮಣ್ಣಿನ ಆಹಾರ ಧಾನ್ಯದಲ್ಲಿ ಉಪಯೋಗಿಸ್ತಕ್ಕಂಥ, ಮಣ್ಣಲ್ಲಿ ಬೆಳೆದಿರ್ತಕ್ಕಂಥ ಆಹಾರ ಧಾನ್ಯವನ್ನು ಉಪಯೋಗಿಸ್ತಕ್ಕಂಥ ಜನರ ಆರೋಗ್ಯವನ್ನು ಸಹ ನಾವು ಉತ್ತಮಪಡಿಸ್ಬೋದು. ಹೌದಾ? ಈ ಮಣ್ಣು ಪರೀಕ್ಷೆ ಮಾಡಿಸಲಿಕ್ಕೆ ಮಣ್ಣಿನ ಮಾದರಿಯನ್ನು ಯಾವ ರೀತಿ ತಗೋಬೇಕು ನೀವು ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಹೌದಾ? ಮಣ್ಣಿನ ಮಾದರಿ ಯಾವ ರೀತಿ ತಗೋಬೇಕಂದ್ರೆ, ಈ ಒಂದು ಎಕರೆ ಜಾಗ ಇತ್ತಂದರೆ ಅದರಲ್ಲಿ ನಾವು 8 ರಿಂದ 10 ಕಡೆ ಮಣ್ಣನ್ನು ತೆಗಿಬೇಕಾಗುತ್ತೆ. ನೀವು ಭತ್ತ ಬೆಳೀತಾ ಇದ್ದರೆ 10 ಅಡಿಯಷ್ಟು ಸಾಕು. ಹೌದಾ? ತೆಂಗು ಅಥವಾ ಈ ಒಂದು ಅಡಿಕೆ, ಬೇರೆ ತೋಟಗಾರಿಕೆ ಬೆಳೆಗಳನ್ನು ಬೆಳೀತಾ ಇದ್ದರೆ 1 ಅಡಿವರೆಗೂ ನಾವು ಮಣ್ಣನ್ನು ತೆಗಿಬೇಕಾಗುತ್ತೆ. ಹೌದಾ? ಮಣ್ಣು ತೆಗಿಬೇಕಾದ್ರೆ ಮೊದಲಿಗೆ ವಿ ಆಕಾರದ ಗುಂಡಿಯನ್ನು ಮಾಡಿ ಒಂದು ಕಡೆಯಿಂದ ನಾವು ಮಣ್ಣನ್ನು ತೆಗಿಬೇಕು. ಆ ಮಣ್ಣನ್ನು ಒಂದು ಕಡೆ ಒಂದು ಪ್ಲಾಸ್ಟಿಕ್ ಬುಟ್ಟಿ ಅಥವಾ ಪ್ಲಾಸ್ಟಿಕ್ ಬಕೆಟಲ್ಲಿ ಸಂಗ್ರಹಣೆ ಮಾಡ್ತಾ ಹೋಗ್ಬೋದು. ಹೌದಾ? ಈಗ ಮಳೆಗಾಲ ಇದೆ, ಮಳೆಗಾಲದಲ್ಲಿ ನಾವು ತೆಗೆದಾಗ ಚಂಡಿಯಾಗಿರುತ್ತೆ. ಅದನ್ನು ನಾವು ನೆರಳಲ್ಲಿ ಒಣಗಿಸಿ ತೆಗೆದುಕೊಡ್ಬೇಕಾಗುತ್ತೆ. ಹೌದಾ? ಈ 10 ರಿಂದ 12 ಕಡೆ ತೆಗೆದಿರ್ತಕ್ಕಂಥ ಈ ಮಣ್ಣಿನ ಮಾದರಿಯನ್ನು ಸಂಗ್ರಹಣೆ ಮಾಡಿ ಅದನ್ನು ಸರಿಯಾಗಿ ಮಿಶ್ರಣ ಮಾಡಿ ಅದರಿಂದ 1 kgಯಷ್ಟು ಮಣ್ಣನ್ನು ಪರೀಕ್ಷೆಗೆ ಒಳಪಡಿಸಬೇಕಾಗುತ್ತೆ. ನಿಮ್ಮ ಸಮೀಪದ ಒಂದು ಮಣ್ಣು ಪರೀಕ್ಷಾ ಕೇಂದ್ರಕ್ಕೆ ಆ ಮಣ್ಣನ್ನು ಕೊಡಬೇಕಾಗುತ್ತೆ. ಹೌದಾ? ಅದು ತುಂಬ ಚಂಡಿಯಾಗಿತ್ತು, ಹಸಿಯಾಗಿತ್ತಂದರೆ ನೆರಳಲ್ಲಿ ಒಣಗಿಸಬೇಕು. ನಂತರ ಪ್ಲಾಸ್ಟಿಕ್ ತೊಟ್ಟಿ ಅಥವಾ ಒಂದು ಬಟ್ಟೆಯ ಚೀಲದಲ್ಲಿ ಆ ಮಣ್ಣನ್ನು ಹಾಕಿ ನಿಮ್ಮ ಎಲ್ಲ ವಿವರವನ್ನು ಆ ಒಂದು ಮಣ್ಣಿನ ಮಾದರಿಯೊಟ್ಟಿಗೆ ಕೊಡಬೇಕಾಗುತ್ತೆ. ರೈತರ ಹೆಸರು, ವಿಳಾಸ, ಫೋನ್ ನಂಬರು, ಆಧಾರ್ ನಂಬರ್ ಮತ್ತು ಈ ಸರ್ವೆ ನಂಬರ್, ಈ ಎಲ್ಲ ಮಾಹಿತಿಯನ್ನು ಮಣ್ಣಿನ ಮಾದರಿಯೊಟ್ಟಿಗೆ ಅಂಟಿಸಿ ಅದನ್ನು ಸಮೀಪದ ಒಂದು ಮಣ್ಣು ಪರೀಕ್ಷೆ ಕೇಂದ್ರಕ್ಕೆ ನೀವು ಕೊಡಬೇಕು. ಮಂಗಳೂರಲ್ಲಿ ತಾಲೂಕು ಆಫೀಸ್ ಹಿಂದುಗಡೆಯೇ ಇದೆ. ಹೌದಾ? ಮಣ್ಣು ಪರೀಕ್ಷೆ ಕೇಂದ್ರ. ಹೌದಾ? ಪ್ರೈವೇಟಲ್ಲಿ ಸಹ ಸಾಕಷ್ಟು ಮಣ್ಣು ಪರೀಕ್ಷೆ ಕೇಂದ್ರಗಳು ನಮ್ಮ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇಲ್ಲಿ ಬಂಟ್ವಾಳದ ಹತ್ರ ಗೋರೆಟ್ಟು ಪದವಿ ಇದೆ. ಹೌದು. ಅಲಂಕಾರು, ಕಡಬದಲ್ಲಿ ಅಲಂಕಾರು, ಅಲ್ಲಿ ಸಹ ಒಂದು ಮಣ್ಣು ಪರೀಕ್ಷೆ ಕೇಂದ್ರ ಇದೆ. ಉಜಿರೆಯಲ್ಲಿದೆ. ಸುಳ್ಯದಲ್ಲಿ 2 ಮಣ್ಣು ಪರೀಕ್ಷಾ ಕೇಂದ್ರಗಳಿದ್ದಾವೆ. ಈ ಒಂದು ಆ ಮಣ್ಣನ್ನು ಪರೀಕ್ಷೆಗೆ ಒಳಪಡಿಸಿ ನಾವು
ಬಿತ್ತನೆ ಮಾಡೋದಕ್ಕಿಂತ ಮುಂಚಿತವಾಗಿ ಅವರು ಈ ಚೀಟಿಯ ಆಧಾರದ ಮೇಲೆ ರಸಗೊಬ್ಬರಗಳನ್ನು ಬಳಕೆ ಮಾಡೋದು ಒಳ್ಳೆಯದು. ಅದನ್ನು ಕಚೇರಿಗೆ ಬಂದರೆ ಬೆಂಗಳೂರು ಇಲ್ಲಿಂದ ನಿಮಗೆ ಸಮೀಪ ಆಗುತ್ತಲ್ಲ, ಸಮೀಪದಲ್ಲಿ ಇರ್ತಕ್ಕಂಥ ಒಂದು ಈಗ ಸರ್ಕಾರದಿಂದ ಜಿಲ್ಲೆಗೆ ಒಂದು ಮಣ್ಣು ಪರೀಕ್ಷೆ ಕೇಂದ್ರ ಕಾರ್ಯನಿರ್ವಹಿಸ್ತಾ ಇರೋದು ಸರ್ಕಾರದ ಮಟ್ಟದಲ್ಲಿ. ಜಿಲ್ಲೆಗೆ ಒಂದಂತ ಇದೆ, ಮುಂದಿನ ಹಂತದಲ್ಲಿ ತಾಲೂಕಿಗೆ ಒಂದು ಅಥವಾ ಹೋಬಳಿಗೆ ಒಂದು ಆ ಥರ ಏನಾದರೂ ಯೋಜನೆಗಳು ಬಂದರೆ ಅಲ್ಲಿ ನಿರ್ಮಾಣ ಮಾಡಬೇಕು. ಹೌದಾ? ಅದಕ್ಕೆ ನಾವು ಇರ್ತಕ್ಕಂಥ ಫೆಸಿಲಿಟಿನೇ ನಾವು ಮಣ್ಣು ಕಲೆಕ್ಟ್ ಮಾಡುವುದು, ಗೊಬ್ಬರ ಹಾಕುವುದು ಸ್ವಲ್ಪ ದಿನ ಮೊದಲು ಕಲೆಕ್ಟ್ ಮಾಡ್ತೇವೆ. ರಿಸಲ್ಟ್ ಬರಲಿಕ್ಕೆ 15 ದಿನ ಬೇಕು. 15 ಪರೀಕ್ಷೆ ಮಾಡಲಿಕ್ಕೆ ಅಷ್ಟು ಸಮಯ ಬೇಕು. ಅದಕ್ಕಾಗಿ ನಾವು ಮುಂಚಿತವಾಗಿಯೇ ಮಣ್ಣಿನ ಮಾದರಿಯನ್ನು ಕಟಾವು ಮಾಡ್ತೀವಲ್ಲ, ಕಟಾವು ಮಾಡಿದ ತಕ್ಷಣವೇ ಅದಕ್ಕೆ ಮಣ್ಣಿನ ಮಾದರಿ ತೆಗೆದುಕೊಂಡು ಹೋಗಿ ಅಲ್ಲಿ ಸೇರಿರ್ತಕ್ಕಂಥ ಒಂದು ಮಣ್ಣು ಪರೀಕ್ಷೆ ಕೇಂದ್ರ ಕೊಟ್ಟು ಪರೀಕ್ಷೆ ಚೀಟಿಯನ್ನು ತೆಗೆದುಕೊಳ್ಳೋದು ಒಳ್ಳೆಯದು. ಹೌದಾ? ನಾವು ಬೇರೆ ಪ್ರದೇಶಗಳಿಗಾದರೆ 3 ವರ್ಷಕ್ಕೆ ಒಂದು ಸಾರಿ ಮಣ್ಣು ಪರೀಕ್ಷೆ ಮಾಡಿಸ್ತೀವಿ ಅಂತ ಹೇಳ್ತೀವಿ. ಮತ್ತು ನೀರಾವರಿ ಪ್ರದೇಶ ಇದ್ದರೆ 3 ಬೆಳೆಗೆ ಮಾಡಿದ ನಂತರ, ಕೃಷಿ ಮಾಡಿದ ನಂತರ ಒಂದು ಮಣ್ಣು ಪರೀಕ್ಷೆ ಮಾಡಿಸಲಿಕ್ಕೆ ಹೇಳ್ತೀವಿ. ಆದರೆ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ನೀವು ಪ್ರತಿ ವರ್ಷ ಮಣ್ಣು ಪರೀಕ್ಷೆ ಮಾಡಿಸಿ ಕೃಷಿ ಮಾಡೋದು ಒಳ್ಳೆಯದು. ಯಾಕಂದರೆ ಇಲ್ಲಿ ಬೀಳ್ತಕ್ಕಂಥ ಮಳೆ ಸಾಕಷ್ಟು ಇರೋದರಿಂದ ಆ ಮಣ್ಣಿನಲ್ಲಿ ನಾವು ಯಾವುದೇ ರೀತಿಯ ರಸಗೊಬ್ಬರಗಳನ್ನು ಅಥವಾ ಗೊಬ್ಬರಗಳನ್ನು ಹಾಕಿದ್ದು ಸಹ ನೀರಿನೊಟ್ಟಿಗೆ ಕೆಳಗಡೆ ಕಸಗಳನ್ನು ಕೊಡುತ್ತೆ, ಇಲ್ಲಾಂದರೆ ಕೊಚ್ಕೊಂಡು ಹೋಗುತ್ತೆ. ಹಾಗಾಗಿ ಪೋಷಕಾಂಶಗಳನ್ನು ಹಿಡಿದಿಟ್ಟುಕೊಳ್ಳುವಂಥ ಒಂದು ಸಾಮರ್ಥ್ಯ ಈ ನಮ್ಮ ಮಣ್ಣಿನಲ್ಲಿ ತುಂಬ ಕಡಿಮೆ. ಅದನ್ನು ನಾವು ಹೆಚ್ಚಿಸಬೇಕಾದ್ರೆ ಹೆಚ್ಚು ಸಾವಯವ ಗೊಬ್ಬರಗಳನ್ನು ಹಾಕ್ತಾ ಹೋಗಬೇಕು. ಇನ್ನು ನಾವು ಸರಿ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಪ್ರತಿ ವರ್ಷ ಮಣ್ಣು ಪರೀಕ್ಷೆ ಮಾಡಿಸಿ ಅದರ ಪ್ರಕಾರ ನಾವು ಮಣ್ಣಿನಲ್ಲಿರ್ತಕ್ಕಂಥ ಇದು ಹುಳಿತನ pH ಎಷ್ಟಿದೆ ಅಂತ ನೋಡಿಕೊಂಡು ಅದರ ಆಧಾರದ ಮೇಲೆ ಸುಣ್ಣ ಅಥವಾ ಡೋಲೋಮೈಟ್ ಸುಣ್ಣವನ್ನು ಬಳಸಬೇಕು. ಇಲಾಖೆಯಲ್ಲಿ ನಿಮಗೆ ರಿಯಾಯಿತಿ ದರದಲ್ಲಿ ಕೊಡ್ತಾ ಇರ್ತಾರೆ ಸುಣ್ಣ ಅಥವಾ ಡೋಲೋಮೈಟ್ ಸುಣ್ಣ. ಅದನ್ನು ಹಾಕೋದ್ರಿಂದ ಏನು ಉಪಯೋಗ ಆಗುತ್ತಂದರೆ ನಾವು ಹಾಕಿರ್ತಕ್ಕಂಥ ಬೇರೆ ಗೊಬ್ಬರದಿಂದ ಹಾಕ್ತೀವಲ್ಲ ಅದರ ಒಂದು ಉಪಯೋಗ ಚೆನ್ನಾಗಾಗುತ್ತೆ. ಅಂದರೆ ಅದನ್ನು ಹೀರಿಕೊಳ್ಳಲಿಕ್ಕೆ ಸಹಾಯ ಆಗುತ್ತೆ, ಅದು ನಷ್ಟ ಆಗೋದನ್ನು ತಪ್ಪಿಸಲಿಕ್ಕೆ ಸಹಾಯ ಆಗುತ್ತೆ. ಅದೇ ರೀತಿ ಶಿಲೀಂಧ್ರದಿಂದ ಬರ್ತಕ್ಕಂಥ ರೋಗಗಳು ಸಹ ಕಡಿಮೆ ಆಗ್ತದೆ. ಮತ್ತು ಫಸಲೆಲ್ಲ ಚೆನ್ನಾಗಿ ಬಂದು ಚೆನ್ನಾಗಿ ಬೆಳವಣಿಗೆ ಆಗಿ ಒಳ್ಳೆ ಗುಣಮಟ್ಟದ ಇಳುವರಿಯನ್ನು ನಾವು ಪಡಿತೀವಿ. ಹೌದಾ? ಗುಣಮಟ್ಟದ ಇಳುವರಿ ಅಂತಂದರೆ ನೀವೆಲ್ಲ ಮಾರ್ಕೆಟಿಗೆ ಹೋದರೆ ಅಡಿಕೆ ಅಥವಾ ಭತ್ತವನ್ನು ಕೊಡಲಿಕ್ಕೆ ಹೋದರೆ ಕ್ವಾಲಿಟಿ ನೋಡ್ತಾರೆ. ಫಸ್ಟ್ ಗ್ರೇಡ್, ಸೆಕೆಂಡ್ ಗ್ರೇಡು, ಥರ್ಡ್ ಗ್ರೇಡು. ಇವೆಲ್ಲ ಯಾಕೆ ಈ ಥರ ಆಗುತ್ತೆ ಅಂದರೆ ಈ ಪೋಷಕಾಂಶಗಳ ಒಂದು ಸರಿಯಾದ ಪ್ರಮಾಣದಲ್ಲಿ ನಾವು ಬಳಕೆ ಮಾಡದೇ ಇರ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಅತಿ ಗುಣಮಟ್ಟದ ಇಳುವರಿ ಸಿಗೋದಿಲ್ಲ. ಅದನ್ನು ತಪ್ಪಿಸಲಿಕ್ಕೆ ನಾವು ಇಂಥ ಒಂದು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ರಸಗೊಬ್ಬರಗಳನ್ನು ಬಳಕೆ ಮಾಡಿದ್ರೆ ಒಳ್ಳೆಯ ಗ್ರೇಡನ್ನು ಪಡೆಯಬಹುದು. ಹೌದಾ? ನೀವು ಮಾರ್ಕೆಟಿಗೆ ಹೋದರೆ ಹಾಗೇನೇ ಕೊಡ್ತಾರ, ದುಡ್ಡೆಲ್ಲ ಒಂದೇ ರೇಟ್ ಏನಿದೆ ಅದನ್ನು ಕೊಟ್ಕೊಳ್ತಾರೆ, ಅಥವಾ ನಿಮ್ಮ ಏನು ಉತ್ಪತ್ತಿ ನೋಡಿ ಬೆಲೆ ಕೊಡ್ತಾರೆ. ಆ ಒಂದು ನಾವು ಯಾಕೆ ಬೇರೆ ರೈತರಲ್ಲಿ ಒಳ್ಳೆಯ ಗುಣಮಟ್ಟದ ಗ್ರೇಡ್ 1 ಉತ್ಪನ್ನ ಇದೆ, ನಿಮ್ಮ ಹತ್ರ ಗ್ರೇಡ್ 3 ಇದೆ. ಯಾಕಂದರೆ ನಿಮಗೆ ಗ್ರೇಡ್ 3 ಬೇಕು ಅಂತ ಏನಾದರೂ ಬೆಳೆದಿರ್ತೀರ? ಇಲ್ಲ, ಗ್ರೇಡ್ 1 ಬರಬೇಕಂತ ಬೆಳೆದಿರ್ತೀರ. ಎಲ್ಲರೂ ಸಹ ಒಳ್ಳೆಯ ಗುಣಮಟ್ಟದ ಇಳುವರಿ ಬರಬೇಕು, ನಮಗೆ ಇದರಲ್ಲಿ ಹೆಚ್ಚಾಗಿ ಲಾಭ ಬರಬೇಕು, ಒಳ್ಳೆಯ ಒಂದು ಆದಾಯವನ್ನು ಗಳಿಸ್ಬೇಕಂತಲೇ ಕೃಷಿ ಮಾಡಿರ್ತೀರ. ಹೌದಾ? ನೀವು ಸಹ ಅಷ್ಟೇ ಶ್ರಮ ಪಟ್ಟಿರ್ತೀರ, ಒಳ್ಳೆಯ ರೀತಿ ಮಾಡಿದವರು ಸಹ ಅಷ್ಟೇ ಶ್ರಮ ಪಟ್ಟಿರ್ತಾರೆ. ಆದರೆ ಈ ಒಂದು ಸಣ್ಣ ಸಣ್ಣ ವಿಚಾರವನ್ನು ನಾವು ಅಳವಡಿಕೆ ಮಾಡ್ತಾ ಹೋದರೆ, ವೈಜ್ಞಾನಿಕವಾಗಿ ಅಳವಡಿಕೆ ಮಾಡ್ತಾ ಹೋದರೆ ಕೃಷಿಯಲ್ಲಿ ಉತ್ತಮ ಅಭಿವೃದ್ಧಿಯನ್ನು ಹೊಂದಬಹುದು, ಒಳ್ಳೆಯ ಫಸಲನ್ನು ಪಡಿಬೋದು, ಒಳ್ಳೆಯ ಆದಾಯವನ್ನು ನಾವು ಗಳಿಸ್ಬೋದು. ಈಗಾಗಲೇ ನಿಮಗೆ 3 ವಿಷಯಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀವಿ. ಸುರಕ್ಷಿತ ಕೀಟನಾಶಕ, ಅವುಗಳನ್ನು ಯಾವ ಟೈಮಲ್ಲಿ ಬಳಸಬೇಕು,
ಅವಶ್ಯಕತೆ ಇದ್ದಾಗ ಮಾತ್ರ ಬಳಕೆ ಮಾಡಬೇಕು. ಅದು ಯಾವ ರೀತಿ ಬಳಸಬೇಕು, ಈಗ ಮಳೆ ಬರ್ತಾ ಇದೆ ಯಾವಾಗ ನೀವು ಕೀಟನಾಶಕ ಹೊಡೆದ್ರೆ ಉಪಯೋಗ ಆಗುತ್ತಾ? ನಿಮ್ಗೆ ಹಣ ನಿಮ್ಮ ಶ್ರಮ ಅದರಿಂದ ಯಾವುದೇ ರೀತಿ ಉಪಯೋಗ ಆಗೋದಿಲ್ಲ. ಈ ಮಳೆ ಬರ್ತಾ ಇರುತ್ತೆ ಯಾವಾಗ ನೀವು ರಸಗೊಬ್ಬರ ಬಳಕೆ ಮಾಡಿದರೆ ಹಾಳು ಹೌದಾ? ಅದು ಯಾವ ಸಮಯದಲ್ಲಿ ಹಾಕಬೇಕು, ಯಾವ ರೀತಿ ಹಾಕಬೇಕು ಅನ್ನೋದನ್ನ ಸಣ್ಣ ಸಣ್ಣ ವಿಚಾರವನ್ನು ನೀವು ಕೃಷಿಯಲ್ಲಿ ಅಳವಡಿಕೆ ಮಾಡ್ತಾ ಹೋದರೆ ಉತ್ತಮ ಕೃಷಿಕರಾಗಬಹುದು, ಕೃಷಿಯಲ್ಲಿ ಅಭಿವೃದ್ಧಿ ಹೊಂದಬಹುದು. ನೀವು ಸಹ ಒಂದು ಕೃಷಿಯಲ್ಲಿ ಒಳ್ಳೆ ರೀತಿಯಲ್ಲಿ ನೀವು ಮುಂದುವರಿಬೇಕು ಹೌದಾ? ಇದರಲ್ಲಿ ಕೆಲವೆಲ್ಲ ಮಾಹಿತಿ ಇದೆ, ಅದನ್ನು ಯಾವ ರೀತಿ ಬಳಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ನಾನು ತಿಳಿಸಿಕೊಡ್ತೀನಿ. ಲಭ್ಯವಿರುವ ಸಾರಜನಕ, ಲಭ್ಯವಿರುವ ರಂಜಕ, ಲಭ್ಯವಿರುವ ಪೊಟ್ಯಾಶ್, pH ಇದೆಲ್ಲ ನಿಮಗೆ ಕೊಟ್ಟಿರ್ತಾರೆ ಹೌದಾ? ಅದರಲ್ಲಿ ಶ್ರೇಣಿ ಇರುತ್ತೆ. ಶ್ರೇಣಿ ಅಂದರೆ ಇಷ್ಟು ಎವರೇಜಲ್ಲಿ ಇಷ್ಟರಲ್ಲಿದ್ದರೆ ಒಳ್ಳೆಯದು ಅಂತ ಎವರೇಜ್ ಆಗಿ. ಈಗ ನಾವು ರಕ್ತ ಪರೀಕ್ಷೆ ಮಾಡಿದಾಗ ಸಹ ನಿಮಗೆ ಇಷ್ಟರಿಂದ ಇಷ್ಟಿದ್ರೆ ಒಳ್ಳೆಯದು, ಇದಕ್ಕಿಂತ ಕಡಿಮೆ ಇದೆ, ಇದರಿಂದ ಹೆಚ್ಚಿಗೆ ಇದೆ ಹೌದಾ? ಅದನ್ನು ಎಲ್ಲ ಅದೇ ಥರ ಇಲ್ಲಿ ಶ್ರೇಣಿ ಇದೆ ಹೌದಾ? ಆ ಶ್ರೇಣಿ ಪ್ರಕಾರ ನಾವು ನೋಡಿಕೊಂಡು ನಾವು ರಸಗೊಬ್ಬರಗಳನ್ನು ಹಾಕಬೇಕು. ಮುಖ್ಯವಾಗಿ ಈ ಒಂದು ಕಾಂಪ್ಲೆಕ್ಸ್ ರಸಗೊಬ್ಬರಗಳನ್ನು ಬಳಕೆ ಮಾಡ್ತಾರೆ ಹೆಚ್ಚಾಗಿ ಹೌದಾ? ಯಾವ್ದು ಬಳಕೆ ಮಾಡ್ತಾರೆ? ರಸಗೊಬ್ಬರ ಯಾವ್ದು ಹಾಕ್ತೀರಾ? NPK ಕಾಂಪ್ಲೆಕ್ಸ್ ಇರೋದು ಹಾಕ್ತೀರಾ ಹೆಚ್ಚಾಗಿ ಹೌದಾ? ಅದರಿಂದ ಏನಾಗುತ್ತೆ, ಅಸಮತೋಲನ ಆಗ್ತದೆ ಹೆಚ್ಚಾಗಿ. ಆದ್ದರಿಂದ ನೀವು ಯೂರಿಯಾ, ರಾಕ್, ಪೊಟ್ಯಾಶ್ ಹಾಕಿದರೆ ಅದಕ್ಕೆ ಎಷ್ಟೆಷ್ಟು ಪ್ರಮಾಣ ಬೇಕೋ ಅಷ್ಟನ್ನೇ ನೀವು ಸರಿಯಾಗಿ ಮಿಕ್ಸ್ ಮಾಡಿ ಹಾಕಲಿಕ್ಕೆ ಸಾಧ್ಯ ಆಗುತ್ತೆ. ಯೂರಿಯಾ, ರಾಕ್, ಫಾಸ್ಫೇಟ್, ಪೊಟ್ಯಾಶ್ ಹೌದಾ? ಭತ್ತ ಇದು ಯಾವುದಂದ್ರೆ ಭತ್ತಕ್ಕೆ ಭತ್ತ ಬೆಳೀತೀರಾ ಅಥವಾ ಯಾವುದು? ಭತ್ತಕ್ಕೆ ಅಥವಾ ಭತ್ತಕ್ಕೆ ಬೆಳೀಬೇಕಾದ್ರೆ 1 ಮೂಟೆ ಯೂರಿಯಾ ಹೌದಾ? 1 ಮೂಟೆ ಯೂರಿಯಾ, 1 ಮೂಟೆ ಪೊಟ್ಯಾಷಿಯಂ ಹೌದಾ? 60 kg ರಾಕ್ ಫಾಸ್ಫೇಟ್ ಹೌದಾ? ಇದನ್ನು 60 kg ರಾಕ್ ಫಾಸ್ಫೇಟು ನೀವು ಮತ್ತು 200 kg ಸುಣ್ಣ, ಕೃಷಿ ಸುಣ್ಣ ನೀವು ಗದ್ದೆ ರೆಡಿ ಮಾಡುವಾಗಲೇ ಸುಣ್ಣವನ್ನು ಬಳಕೆ ಮಾಡಬೇಕು. 1 ಎಕರೆಗೆ 200 kg ಈ ನಾವು pH ಅನ್ನು ನೋಡಿ ಇದು ಮಾಡಬೇಕು. ಸುಣ್ಣ ಅಥವಾ ಡೋಲಮೈಟ್ ಸುಣ್ಣ ಸಿಕ್ಕರೆ ಒಳ್ಳೆಯದು, ಡೋಲಮೈಟ್ ಸುಣ್ಣ ಸಿಕ್ಕರೆ ಒಳ್ಳೆಯದು. ಒಂದು 60 kg ಸುಣ್ಣ ಹಾಕಿ ನಂತರ ನಾಟಿ ಮಾಡುವ ಸಮಯದಲ್ಲಿ ಒಂದು 3ರಲ್ಲಿ 1 ಭಾಗ ಅಂದರೆ ಈಗ 45 ಅಂದರೆ ಒಂದು 15-16 kg ಯೂರಿಯಾ ಬಳಸಬೇಕು. 60 kg ಪೂರ್ಣ ಪ್ರಮಾಣದ ಒಂದು ರಾಕ್ ಫಾಸ್ಫೇಟನ್ನು ಬಳಸಬೇಕು. 15-16 kg ಪೊಟ್ಯಾಷನ್ನು ಬಳಸಬೇಕು. ಒಂದು ತಿಂಗಳ ನಂತರ 30-35 ದಿನದ ನಂತರ ಮತ್ತೆ 15 kg ಯೂರಿಯಾ, 15-16 kg ಪೊಟ್ಯಾಷ್ ಹೌದಾ? 2ನೇ ಹಂತದಲ್ಲಿ. 3ನೇ ಹಂತದಲ್ಲಿ 2 ತಿಂಗಳ ನಂತರ 55-60 ದಿನದ ನಂತರ ಉಳಿದಂತೆ ಈ ಒಂದು 15-16 kg ಯೂರಿಯಾ ಮತ್ತು 17 kg ಪೊಟ್ಯಾಷ್ ಈ ಥರ ನಾವು ಹಾಕ್ತಾ ಹೋದರೆ ನಾವು ಒಳ್ಳೆಯ ರೀತಿಯ ಗುಣಮಟ್ಟದ ಇಳುವರಿಯನ್ನು ಪಡಿಬೋದು. ನೀವು ಒಂದೇ ಸಾರಿ ಹಾಕಿದರೆ ಮಳೆ ಬಂದು ಕೊಚ್ಕೊಂಡು ಹೋದರೆ ವೇಸ್ಟ್ ಹೌದಾ? ನಿಮಗೆಲ್ಲ ಅನಿಸ್ಬೋದು ನಾವು ಲೇಬರ್ 3 ಟೈಮ್ ಹಾಕಲಿಕ್ಕೆ ಲೇಬರ್ ಚಾರ್ಜ್ ಹೆಚ್ಚಿಗೆ ಆಗುತ್ತೆ, ಲೇಬರ್ ಸಿಗೋದಿಲ್ಲ, ನಮಗೆಲ್ಲ ಖರ್ಚು ಹೆಚ್ಚಿಗೆ ಆಗುತ್ತೆ ಹೌದಾ? ನೀವು ಬೇಕಾದರೆ ನಿಮ್ಮ ಒಂದು ಬುಕ್ಕಲ್ಲಿ ಬರೆದಿಟ್ಕೋಬೋದು ಹೌದಾ? ಲೇಬರ್ಗೆ ಎಷ್ಟು ಖರ್ಚು ಮಾಡಿದೆ, ನಾನು ಎಷ್ಟು ರಸಗೊಬ್ಬರ ತರಲಿಕ್ಕೆ ಎಷ್ಟು ಖರ್ಚು ಮಾಡಿದೆ, ಅದೇನಾಗುತ್ತೆ ಗೊತ್ತಾ? ಅದರಲ್ಲೇ ಜಾಸ್ತಿ ನಿಮಗೆ ಇದಾಗುತ್ತೆ. ನೀವು ಬಂದಿರತಕ್ಕಂಥ ಇಳುವರಿ ಈ 3 ಟೈಮ್ ಮಾಡಿದಾಗ ಇದರಲ್ಲಿ ಸಹ ನೀವು ಹೆಚ್ಚಿಗೆ ಲಾಭವನ್ನು ಪಡಿಬೋದು ಹೌದಾ? ಈ ರೀತಿ ಮಾಡಿದರೆ ನಾವು 3-4 ಕ್ವಿಂಟಲ್ ಆದರೂ ಹೆಚ್ಚಿಗೆ ಮಾಡ್ಬೋದು ಹೌದಾ? ನಾವೆಲ್ಲ ರೈತರು ಹೋಗಿ ಈ ಥರ ಹೇಳಿ ಮಾಡಿಸಿದ್ದೀವಿ. ಇಲ್ಲೇ ನಾವು ಮಂಗಳೂರು ತಾಲೂಕಲ್ಲಿ ಹೌದಾ? 1 ಎಕರೆಗೆ ಎಷ್ಟು ಬೆಳಿಬೋದು? ಮತ್ತು ನೀವು ಎಷ್ಟು ಬೆಳಿತೀರಾ ಸಾಮಾನ್ಯವಾಗಿ? ಎಷ್ಟಿದೆ ಇಳುವರಿ? 26
26 ಕ್ವಿಂಟಲ್ ಓಕೆ. ನಾವು 38ರಿಂದ 40 ಕ್ವಿಂಟಲ್ ಬೆಳೆದಿದ್ವಿ. ಇಲ್ಲಿ ಆಮ್ಲಮುಗಳು ಅರೇಕಳ ಮತ್ತು ಎಲ್ಲರಲ್ಲ ನಾವು ಸೆಲೆಕ್ಟ್ ಮಾಡಿ ರೈತರಲ್ಲಿ ಈ ಥರ ಮಾಹಿತಿ ಕೊಟ್ಟು ಇಷ್ಟೇ ಗೊಬ್ಬರ ಹಾಕಬೇಕು, ಇಷ್ಟೇ ಇದನ್ನು ಮಾಡಬೇಕು ಅಂತ ಇದೇ ಟೈಮ್ಗೆ ಹಾಕಬೇಕು. ಆ ಥರ ಮಾಡಿದರೆ ಒಳ್ಳೆಯ ಇಳುವರಿಯನ್ನು ನಾವು ನಿರೀಕ್ಷೆ ಮಾಡಬೇಕು. ಹೌದಾ? ಇಳುವರಿ ಹೇಗೆ ಹೆಚ್ಚಿಗೆ ಆಯಿತು, ಅವ್ರಿಗೆ ಯಾಕಷ್ಟು ಬಂದು ನಮ್ಗೆ ಯಾಕಷ್ಟು ಬರ್ತಾ ಇಲ್ಲ ಅಂದರೆ ಗುಣಮಟ್ಟ. ನಾವು ಆ ಸರಿಯಾದ ಟೈಮ್ಗೆ ಆಹಾರ ಕೊಟ್ಟಾಗ ಆ ಕಾಳುಗಳ ಸೈಜ್ ಚೆನ್ನಾಗಾಗುತ್ತೆ, ದಪ್ಪ ಆಗುತ್ತೆ, ಒಳ್ಳೆಯ ಗುಣಮಟ್ಟ ಬರುತ್ತೆ, ಜೊಳ್ಳು ಬರೋದು ಕಡಿಮೆ ಆಗುತ್ತೆ. ಇಲ್ಲಿ ಏನಾಗುತ್ತೆ, ನಮ್ಮಲ್ಲಿ ಸಾಕಷ್ಟು ಜೊಳ್ಳಾಗಿ ಹೋಗುತ್ತೆ, ಕೆಳಗಡೆ ಬಿದ್ದು ನಿಲ್ಲೋದಿಲ್ಲ ಗಟ್ಟಿಯಾಗಿ. ಯೂರಿಯಾ ಜಾಸ್ತಿ ಆಗಿಬಿಟ್ರೆ, ಸಾರ್ವಜನಿಕ ಹೆಚ್ಚಿಗೆ ಆಗಿಬಿಟ್ರೆ ಕೆಳಗಡೆ ಬಿದ್ದೋಗ್ಬಿಡುತ್ತೆ, ಕೀಟಕ್ಕೆ ಬಾಧೆ ಆಗುತ್ತೆ, ರೋಗ ಬರುತ್ತೆ. ಇವುಗಳನ್ನು ನಾವು ಸರಿಯಾದ ಪ್ರಮಾಣದಲ್ಲಿ ಕೊಟ್ಟರೆ ಒಳ್ಳೆಯ ಇಳುವರಿಯನ್ನು ಪಡಿಬೋದು. ಅದಕ್ಕೆ ಈ ಒಂದು ಮಣ್ಣು ಪರೀಕ್ಷೆ ಭಾಳಷ್ಟು ಸಹಕಾರಿ. ಹೌದು, ಇದರ ಆಧಾರದ ಮೇಲೆ ನೀವು ಮಾಡಬೇಕು. ಅಡಿಕೆ, ತೆಂಗು, ಭತ್ತ ಅದಕ್ಕೆಲ್ಲ ಎಷ್ಟೆಷ್ಟು ಹಾಕಬೇಕು ಅನ್ನೋದು ಸಹ ಇದರಲ್ಲಿ ಹೇಳಿದ್ವಿ. ಹೌದು, ಜಿಂಕ್ ಸಲ್ಫೇಟು ಮತ್ತು ಇಷ್ಟೊತ್ತು ಮಣ್ಣು ವಿಜ್ಞಾನದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ನೀಡಿದಂಥ ಡಾಕ್ಟರ್ ಮಲ್ಲಿಕಾರ್ಜುನ ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಕಳೆದ ಸಲದಲ್ಲಿ ಮಣ್ಣು ಪರೀಕ್ಷೆ ಆದಂಥ ಗ್ರಾಮ ಶ್ರೀಮಂತೂರು ಈ ವರ್ಷದಲ್ಲಿ NMNF ಅಂತ ಯೋಜನೆಯಡಿ ಅಧಿಕಾರಿ ಬೆಟ್ಟು ಗ್ರಾಮವನ್ನು ಸೆಲೆಕ್ಟ್ ಮಾಡಿದ್ದೇವೆ. ಅದರ ಮೇಬೆಲ್ ಅವರಿಗೆ ನಾವು ಕೃಷಿ ಸಖಿಯವರಿಗೆ ಹೇಳಿದ್ದೀನಿ, ಪ್ರತಿಯೊಬ್ಬರು ಮನೆಗೂ ಕೂಡ ಅವರು ಯಾಪಿಂದ ತಗೊಂಡು ಬರ್ತಾರೆ ಮಣ್ಣು ಪರೀಕ್ಷೆ ಮಾಡಲಿಕ್ಕೆ. ಆಗ ಬಂದಂಥ ಸಂದರ್ಭದಲ್ಲಿ ನೀವು ಅವರದ್ದು ನಿಮ್ಮದು FID ಅಥವಾ ಆಧಾರ್ FID ಕೊಟ್ಟರೆ ಸಾಕು. ಅವರು ಆ್ಯಪಲ್ಲಿ ಎಂಟ್ರಿ ಮಾಡಿ ನಿಮ್ಮದು ಮಣ್ಣನ್ನು ತಗೊಂಡು ನಂತರದಲ್ಲಿ ನಮಗೆ ಒಪ್ಪಿಸ್ತಾರೆ. ಅದಾದ ನಂತರ ನಾವು ಮಂಗಳೂರಿಗೆ ಹೋಗಿ ಪರೀಕ್ಷೆ ಮಾಡಿಸಿ ಅದರದ್ದು ರಿಸಲ್ಟ್ ಇದೇ ಥರ ನಿಮಗೆ ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ. ಪ್ರೈವೇಟಾಗಿ ಕೂಡ ಮಾಡ್ಬೋದು. ಈಗ ಒಂದು ಅರಿಸೆಟ್ಟು ತುಂಬ ಜನ ಇದ್ದಾರೆ. ಹಾಗಾಗಿ ಈಗ ಒಂದು 200 ಕಾರ್ಡ್ ಇದೆ ಶ್ರೀಮಂತೂರಲ್ಲಿ. 200 ಕಾರ್ಡನ್ನು ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಕೃಷಿ ಸಖಿಯವರಿಗೆ ಕೊಟ್ಟಿದ್ದೀನಿ. ಈಗ ಸ್ವಲ್ಪ ಎಲ್ರಿಗೂ ಸಹ ವ್ಯವಸ್ಥೆಗೆ ವಿತರಣೆ ಮಾಡ್ತೀವಿ. ಇದನ್ನು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ನೆಕ್ಸ್ಟ್ ಕೊಡ್ಬೇಕಂತ ಕೇಳ್ಬೋದು. ಈಗ ಸಾಂಕೇತಿಕವಾಗಿ ಅಧ್ಯಕ್ಷರಿಂದ ಸಾಂಕೇತಿಕವಾಗಿ ಮಣ್ಣವರಿಗೆ ಚೀಟಿ ವಿತರಣೆ ದಯವಿಟ್ಟು ಹರೀಶ್ ತಗೋಬೇಕಂತ ಕೇಳ್ಬೋದು. ಅಧ್ಯಕ್ಷರು ಅವರಿಗೆ ಮಣ್ಣು ಆರೋಗ್ಯ ವಿತರಣೆ ಮಾಡಬೇಕಂತ ಕೇಳ್ಕೊಳ್ತೀವಿ. ಈಗ ತನ್ನ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿಗಳು ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತೇನೆ. ಎಲ್ಲರೂ ವೇದಿಕೆಗೆ ಬರಬೇಕು. ಎಲ್ಲರಿಗೂ ಒಂದು ಕಾರ್ಯಕ್ರಮ ಒಂದು ಫೋಟೋಗೆ ಫೋಟೋ ಗ್ರಾಮಕ್ಕೆ ಭೇಟಿ ಕೃಷಿ ವಿಜ್ಞಾನಿಗಳಿಂದ ಕೃಷಿಕರಿಗೆ
ಕೆಲವೊಂದು ವಿಷಯದ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ಬಹುಶಃ ಭಾರತ ಸರ್ಕಾರ, ಕೇಂದ್ರ ಸರ್ಕಾರದ ಈ ಒಂದು ಯೋಜನೆಯನ್ನು ಎಲ್ಲ ಗ್ರಾಮಗಳಿಗೆ, ಎಲ್ಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೃಷಿಕರಿಗೆ ತಿಳಿಸಬೇಕೆಂಬ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಹೊಸತೊಂದು ಯೋಜನೆಯನ್ನು ಮಾಡಿದೆ. ಆ ನಿಟ್ಟಿನಲ್ಲಿ ನಮ್ಮ ಅಧಿಕಾರಿಗಳು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಕೃಷಿ ವಿಜ್ಞಾನಿಗಳು ಆಗಮಿಸಿದ್ದಾರೆ. ಬೇಕಾದಂತಹ ಕೆಲವೊಂದು ಸಲಹೆ ಸೂಚನೆಗಳನ್ನು, ಅದೇ ರೀತಿ ವೈಜ್ಞಾನಿಕವಾಗಿ ಕೆಲವೊಂದು ಕೃಷಿಯ ಪದ್ಧತಿಯ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡಿದ್ದಾರೆ. ಈ ಒಂದು ಸಮಾರಂಭದ ವೇದಿಕೆಯಲ್ಲಿರುವಂತಹ ನಮ್ಮ ಗ್ರಾಮ ಪಂಚಾಯತ್ ಗೌರವಾನ್ವಿತ ಅಧ್ಯಕ್ಷರಾದಂತಹ ಶಶಿಕಲಾ, ಅದೇ ರೀತಿ ಗ್ರಾಮ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿಯವರೇ, ಗ್ರಾಮ ಪಂಚಾಯತ್ನ ಎಲ್ಲ ನಮ್ಮ ಸಹ ಗ್ರಾಮ ಪಂಚಾಯತ್ನ ಸದಸ್ಯರೇ, ಮುಖ್ಯವಾಗಿ ಕೃಷಿ ಕೇಂದ್ರದ ಅಧಿಕಾರಿಯಾದಂಥ ಮೀನಾ ಮೇಡಮ್ ಅವರೇ, ಅದೇ ರೀತಿ ಎಲ್ಲ ಕೃಷಿ ವಿಜ್ಞಾನಿಗಳೇ, ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಮ್ಮ ಗ್ರಾಮವನ್ನು ಆಯ್ಕೆ ಮಾಡಿ ಈ ಒಂದು ತರಬೇತಿಯನ್ನು ಇಲ್ಲಿ ಆಯೋಜಿಸಿದ್ದಕ್ಕಾಗಿ ಗ್ರಾಮಸ್ಥರ ಎಲ್ಲರ ಪರವಾಗಿ ನಾನು ತಮಗೆಲ್ಲ ಅತ್ಯಂತ ಸಂತೋಷದಿಂದ ತುಂಬದ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ ನಮ್ಮ ಅಧಿಕಾರಿಗಳು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹೆಚ್ಚಿನ ಜನಗಳು ಕೃಷಿಯನ್ನೇ ಅವಲಂಬಿತರಾಗಿದ್ದಾರೆ. ಕೆಲವೊಂದು ಇಲ್ಲಿ ಕೃಷಿಯನ್ನು ಉತ್ತಮ ರೀತಿಯಲ್ಲಿ ಮಾಡಲಿಕ್ಕೆ ಇಲ್ಲಿ ನಮ್ಮದೊಂದು ಭೌಗೋಳಿಕವಾದಂತಹ ಒಂದು ಸಮಸ್ಯೆಗಳಿರ್ತದೆ. ಯಾಕೆಂತ ಹೇಳಿದ್ರೆ ನಮ್ಮ ಅಧಿಕಾರಿಗಳು ಗ್ರಾಮದಲ್ಲೇ 80% ಉಪ್ಪು ನೀರಿನ ಭಾಗ, ಕೇವಲ 20% ಮಾತ್ರ ಸಿಹಿ ನೀರಿನ ಭಾಗ. ಸಿಮಂತೂರಲ್ಲಿ ಸ್ವಲ್ಪ ಸಿಹಿ ನೀರಿನ ಭಾಗ ಇದೆ. ಇಲ್ಲಿ ಸಹ ಒಂದು ಬೆಳೆಯನ್ನು ಮಾತ್ರ ಮಾಡಲಿಕ್ಕೆ ನಮಗೆ ಅವಕಾಶ ಇರ್ತದೆ. ಮತ್ತೆ ಎಲ್ಲ ತೆಂಗುವನ್ನು ಮಾತ್ರ ನಾವು ಮಾಡಬೇಕಾಗ್ತದೆ. ಶ್ರೀಮಂತೂರಲ್ಲಿ ಸ್ವಲ್ಪ ಅಡಿಕೆ ಕೃಷಿಯನ್ನು ನಾವು ಅವಲಂಬಿತರಾಗಿದ್ದಾರೆ ಕೃಷಿಕರು. ಏನೇ ಆಗಲಿ ನಮ್ಮ ಈ ಪ್ರದೇಶಕ್ಕೆ ಕೆಲವೊಂದು ಇಲ್ಲಿಯ ಒಂದು ಸಮಸ್ಯೆಯನ್ನು ಅರಿತು ಇಲ್ಲಿ ಯಾವ ರೀತಿಯ ಒಂದು ಬೆಳೆಗಳನ್ನು ಬೆಳೆಸಬಹುದು, ಆ ನಿಟ್ಟಿನಲ್ಲಿ ನೀವು ಸಂಶೋಧನೆಯನ್ನು ಮಾಡಿ ನಮಗೆ ಮುಂದಿನ ದಿನಗಳಲ್ಲಿ ಇಲ್ಲಿಯ ಮಣ್ಣಿಗೆ ಯಾವ ರೀತಿಯ ಕೃಷಿ ಅನುಕೂಲ ಆಗಬಹುದು, ಆ ನಿಟ್ಟಿನಲ್ಲಿ ನೀವು ಸಂಶೋಧನೆ ಮಾಡಿ ನಮಗೆ ಮಾಹಿತಿಯನ್ನು ಕೊಟ್ಟರೆ ನಾವು ಕೃಷಿಯಲ್ಲಿ ಸ್ವಲ್ಪ ಉತ್ತಮ ರೀತಿಯಲ್ಲಿ ಮುಂದುವರಿಕೆ ಸಾಧ್ಯ ಆಗ್ತದೆ. ಯಾಕೆಂತ ಹೇಳಿದ್ರೆ ಎಲ್ಲರೂ ಹೇಳ್ತಾರೆ ರೈತರು ದೇಶದ ಬೆನ್ನೆಲುಬು ಅಂತ. ಇಲ್ಲಿ ನಾವು ನಮ್ಮ ಈ ಒಂದು ಪದ್ಧತಿಯನ್ನು ಅನುಸರಿಸಿದರೆ ಇಲ್ಲಿ ನಾವು ಕೃಷಿಯನ್ನು ಅವಲಂಬಿಸಿ ಬದುಕಿದರೆ ನಮಗೆ ದಿನ ತೆಗೆಯಲಿಕ್ಕೆ ಸಾಧ್ಯ ಇಲ್ಲ. ಅಂತ ಪರಿಸ್ಥಿತಿಯಲ್ಲಿ ಇಲ್ಲಿ ಲೇಬರ್ ಸಮಸ್ಯೆ ಉಂಟು. ಆಧುನಿಕ ರೀತಿಯಲ್ಲಿ ಕೃಷಿಯನ್ನು ಅವಲಂಬಿಸಲಿಕ್ಕೆ ಇಲ್ಲಿ ಕೆಲವೊಂದು ಸಮಸ್ಯೆಗಳಿರ್ತದೆ. ಆ ನಿಟ್ಟಿನಲ್ಲಿ ಇಲ್ಲಿಗೆ ಯಾವ ರೀತಿಯ ಕೃಷಿಯನ್ನು ಮಾಡಬಹುದು ಎಂಬ ಒಂದು ನೀವು ಅರಿವನ್ನು ನಮಗೆ ಸಂಶೋಧನೆ ಮುಖಾಂತರ ಕಂಡುಕೊಂಡು ನಮಗೆ ಅದರ ಬಗ್ಗೆ ಯಾವ ರೀತಿ ಮಾಹಿತಿ ಕೊಟ್ಟರೆ, ಒಳ್ಳೆಯ ರೀತಿಯಲ್ಲಿ ಮಾಹಿತಿ ಕೊಟ್ಟರೆ ಮುಂದಿನ ದಿನಗಳಲ್ಲಿ ನಾವು ಕೃಷಿಯನ್ನು ಅವಲಂಬಿಸಿ ದಿನ ತೆಗೆಯಲಿಕ್ಕೆ ಸಾಧ್ಯ ಉಂಟು. ಇಲ್ಲದಿದ್ದರೆ ಇಲ್ಲಿಯ ಒಂದು ಭೌಗೋಳಿಕ ಒಂದು ವಿಷಯವನ್ನು ತಿಳಿದರೆ ಇಲ್ಲಿ ಕೃಷಿ ಮಾಡಲಿಕ್ಕೆ ತುಂಬಾ ಕಷ್ಟ. ಕೃಷಿಯನ್ನೇ ನಂಬಿದರೆ ಜನರು ಇಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಏನೋ ಇಲ್ಲಿ ಜನರು ಸ್ವಲ್ಪ ವಿದೇಶಕ್ಕೋ ಬಾಂಬೆಗೆ ಎಲ್ಲ ಹೋಗಿ ಅಲ್ಲಿಂದ ಸ್ವಲ್ಪ ಸಂಪಾದನೆ ಮಾಡಿ ಹಣವನ್ನು ಇಲ್ಲಿಗೆ ಕಳಿಸಿದ್ರಿಂದ ಇಲ್ಲಿಯ ಜನರು ದಿನ ತೆಗೆಯುತ್ತಾರೆ ವಿನಃ ಇಲ್ಲಿ ಕೃಷಿಯನ್ನು ಮಾಡಿ ಇಲ್ಲಿ ದಿನ ತೆಗೆಯಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ನನಗೆ ಖುದ್ದು ಅನುಭವ ಉಂಟು. ಯಾಕೆಂದ್ರೆ ನಾನು ಚಿಕ್ಕದಿಂದ ಕೃಷಿಯನ್ನು ಏನಾದರೂ ಸ್ವಲ್ಪ ಮಾಡಿಕೊಂಡೇ ಬಂದವ. ಅದರ ಬಗ್ಗೆ ಸರಿಯಾದ ಮಾಹಿತಿ ನನಗೆ ಇದನ್ನು ನಂಬಿದರೆ ದಿನ ತೆಗೆಯಲಿಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿಯ ಒಂದು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಇಲ್ಲಿಗೆ ಯಾವ ರೀತಿಯ ಸುಲಭದ ಬೆಳೆಗಳನ್ನು ಬೆಳೆಸಬಹುದು, ಆ ನಿಟ್ಟಿನಲ್ಲಿ ವಿಜ್ಞಾನಿಗಳು ಬಂದಿದ್ದೀರಿ. ನೀವು ನಮ್ಮ ಒಂದು ಇಲ್ಲಿಯ ಪರಿಸ್ಥಿತಿಯನ್ನು ಅರ್ಥ ಮಾಡಿ ನಮಗೆ ಮುಂದಿನ ದಿನಗಳಲ್ಲಿ ಏನಾದರೂ ಮಾಹಿತಿಯನ್ನು ಕೊಟ್ಟರೆ ಆ ರೀತಿ ನಾವು ಮುಂದುವರಿಸಲಿಕ್ಕೆ ಇಚ್ಛೆ ಪಡ್ತೇವೆ ಎಂಬ ಮಾತನ್ನು ಹೇಳ್ತಾ ಎಲ್ಲ ವಿಜ್ಞಾನಿಗಳಿಗೆ ಮತ್ತೊಮ್ಮೆ ನಾನು ವಂದನೆಗಳನ್ನು ಸಲ್ಲಿಸುತ್ತಾ ನಮ್ಮ ಗ್ರಾಮವನ್ನು ಆಯ್ಕೆ ಮಾಡಿದಾಗಿ ನಮಗೆ ಕೃತಜ್ಞತೆಗಳು. ಕಾರ್ಯಕ್ರಮದ ಕೊನೆಯ ಅಂತ ವಂದನೆಗಳು. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಗೌರವಾನ್ವಿತ ಪಂಚಾಯತಿನ ಅಧ್ಯಕ್ಷರಾದಂಥ ಶಶಿಕಲಾ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕದ ವಂದನೆಯನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾದಂಥ ಮಾನವ ಪಟೇಲ್ ಸರ್ ಕೂಡ ಇದ್ದಾರೆ. ಸೊ ಅವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ವಂದನೆಗಳು. ಅದೇ ರೀತಿಯಾಗಿ ನಮ್ಮ ಪಂಚಾಯತ್ನ ಸದಸ್ಯರಾದಂಥ ಜಯಕುಮಾರ್ ಸರ್ ಕೂಡ ಇದ್ದಾರೆ. ಎಲ್ಲರೂ ನಮ್ಮ ಗೌರವಾನ್ವಿತ ಸದಸ್ಯರಿದ್ದಾರೆ. ಅವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಹೃತ್ಪೂರ್ವಕದ ವಂದನೆಗಳು ತೋರಿಸ್ತಾರೆ. ಅದೇ ರೀತಿ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದಂಥ ಶ್ರೀಮತಿ ವೀಣಾ ಸಹ ಇದ್ದಾರೆ. ಅವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕದ ವಂದನೆಯನ್ನು ತೋರಿಸ್ತಾರೆ. ಸೊ ಬಹುಮುಖ್ಯವಾಗಿ ನಮಗೆ ಈಗಿನ ಕಾರ್ಯಕ್ರಮ ನಡೆಯಲಿಕ್ಕೆ ಬಹುಮುಖ್ಯವಾಗಿರ್ತಕ್ಕಂಥದ್ದು ರೈತರು. ಸೊ ರೈತರು ಕೂಡ ನಮ್ಮ ಜೊತೆ ಇದ್ದಾರೆ. ಸೊ ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕದ ವಂದನೆಯನ್ನು ಕೋರುತ್ತೇನೆ. ಸೊ ನಮಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇರ್ತಕ್ಕಂಥ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದಲ್ಲಿರ್ತಕ್ಕಂಥ ನಮ್ಮ ವಿಜ್ಞಾನಿಗಳಾದಂಥ
ಹರೀಶ್ ಸರ್ ಮತ್ತು ಮಲ್ಲಿಕಾರ್ಜುನ್ ಸರ್ಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ವಂದನೆಯನ್ನು ಕೋರ್ತೇನೆ. ಬಹುಮುಖ್ಯವಾಗಿ ನಮಗೆ ಈ ಕಾರ್ಯಕ್ರಮಕ್ಕೆ ನಮಗೆ ನಿನ್ನೆ ಫೋನ್ ಮಾಡಿದ ತಕ್ಷಣ ಸೊ ಒಂದೇ ಒಂದು ಮೇಡಮ್ ಹಾಲ್ ಬೇಕಂತ ಕೇಳಿ ಒಂದೇ ಮಾತಿಗೆ ನಮಗೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಂತ ಸೊ ಈ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿ ಅಂತ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಕೂಡ ನನ್ನ ವಂದನೆಯನ್ನು ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ನಮ್ಮ ಪಂಚಾಯತ್ನ ಪಂಚಾಯತ್ ಸಿಬ್ಬಂದಿ ಕೂಡ ಇದ್ದಾರೆ. ಸೊ ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲ ಪರವಾಗಿ ಹೃತ್ಪೂರ್ವಕವಾದ ವಂದನೆಯನ್ನು ಕೋರ್ತಾ ಇದ್ದೇನೆ. ಸೊ ಊಟದ ವ್ಯವಸ್ಥೆ ಊಟ ಮಾಡಿ ಒಂದು ವಿಕಸಿತ ಕೃಷಿ ಸಂಕಲ್ಪ ಏನಾದರೂ ಒಂದು ಜಾಥಾ ಇದೆ. ಸೊ ಅದರದ್ದು ಒಂದು ಸ್ವಲ್ಪ ಇದೆ ಕಾಂಪ್ಲೆಕ್ಸು, ಅದನ್ನೊಂದು ಫೋಟೋ ತೆಗೆದು ನಂತರದಲ್ಲಿ ಊಟದ ವ್ಯವಸ್ಥೆ. ಜೈಕಾರಕ್ಕೆ ಬರ್ತಾ ಇರಿ. ಜೈ ಜವಾನ್, ಜೈ ಜವಾನ್, ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್. ಅಲ್ಲೇ ಬನ್ನಿ, ಅಲ್ಲೇ ಬನ್ನಿ, ಅಲ್ಲೇ ಕಡಿ. ಜೈ ಜವಾನ್, ಜೈ ಜವಾನ್, ಜೈ ಕಿಸಾನ್, 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 ಜೈ ಜವಾನ್, ಜೈ ಕಿಸಾನ್. ಎಲ್ರಿಗೂ ಧನ್ಯವಾದಗಳು.